ಆಕಾಶವಾಣಿ ಹಾಸನ. ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ, ವಿಷಯ ಇಂಗ್ಲಿಷ್. ಭಾಗವಹಿಸುತ್ತಾರೆ ಶಶ್ವತಿ, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಸನ. ನಡೆಸಿಕೊಡುತ್ತಾರೆ ಸುಜಾತ ಎಫ್ ತಳವಾರ್. ಎಲ್ಲ ಕೇಳುಗರಿಗೂ ನಮಸ್ಕಾರ. ಇಂದಿನ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಿಮಗೆ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಗಿದೆ, ಇಂಗ್ಲಿಷ್. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಸನ, ಇಲ್ಲಿ ಉಪನ್ಯಾಸಕರಾಗಿರುವ ಶಶ್ವತಿ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು ಮೇಡಮ್. ಇನ್ನ ರೇಡಿಯೋ ಸೆಟ್ ಇಲ್ದವರು ಇವತ್ತಿನ ಕಾರ್ಯಕ್ರಮವನ್ನ ಹೇಗೆ ಕೇಳಬಹುದು ಅಂತಾದ್ರೆ, ಗೂಗಲ್ ಅಲ್ಲಿ 102.2 ಅಂತ ಟೈಪ್ ಮಾಡಿ ಲೈವ್ ರೇಡಿಯೋನ ಕೇಳಬಹುದು. ಹಾಗೆ ನ್ಯೂಸ್ ಆನ್ ಏರ್ ಆಪ್ ಕೂಡ ಇದೆ, ಅಲ್ಲಿ ಕೂಡ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ರೇಡಿಯೋ ಕೇಳಬಹುದು. ಹಾಗೆ ಈ ಸರಣಿಯ ಎಲ್ಲ ಕಾರ್ಯಕ್ರಮಗಳು ನಮ್ಮ AIR ಹಾಸನ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಲಭ್ಯ ಇರ್ತವೆ, ಅಲ್ಲಿ ಕೂಡ ಕೇಳ್ಕೋಬಹುದು. ಇವತ್ತಿನ ಕಾರ್ಯಕ್ರಮವು ಕೂಡ ಇವತ್ತು ಸಂಜೆಯ ಹೊತ್ತಿಗೆ ಲಭ್ಯ ಇರುತ್ತೆ, ಅಲ್ಲಿ ಕೇಳಬಹುದು ಅಂತ ಹೇಳ್ತಾ ದೂರವಾಣಿ ಸಂಖ್ಯೆಗಳನ್ನ ಮತ್ತೊಮ್ಮೆ ಹೇಳ್ತೀನಿ. ಮೊಬೈಲ್ನಿಂದ ಕರೆ ಮಾಡುವವರು 081772452558 ಅಂತ ಟೈಪ್ ಮಾಡಿ ಡಯಲ್ ಮಾಡಬಹುದು. ಹಾಗೆ ಮತ್ತೊಂದು ಸಂಖ್ಯೆ ಕೂಡ ಇದೆ, 081772462829. ಕರೆ ಮಾಡಿ ನಿಮ್ಗೇನಾದ್ರೂ ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟ ಹಾಗೆ ಸಲಹೆ ಸೂಚನೆಗಳು ಬೇಕಾದಲ್ಲಿ ಕೇಳ್ಕೋಬಹುದು ಅಂತ ಹೇಳ್ತಾ ಕಾರ್ಯಕ್ರಮ ಆರಂಭ ಮಾಡೋಣ. ಮೊದಲಿಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ನಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ ಅಥವಾ ಹೇಗಿದೆ ಈ ಸಲದ ಪ್ಯಾಟರ್ನ್ ಅಂತ ನೋಡಿ ಆಮೇಲೆ ಸಿಲೆಬಸ್ ಬಗ್ಗೆ ಮಾತಾಡೋಣ, ವೇಟೇಜ್ ಬಗ್ಗೆ ಕೂಡ ಮಾತಾಡೋಣ. ಬದಲಾವಣೆ ಸಹಜ, ಆದ್ರೆ ದಿಢೀರ್ ಬದಲಾವಣೆ ಏನಿದೆ ಅದು ಸ್ವಲ್ಪ ಕಷ್ಟನೇ. ಇವರು ವರ್ಷದ ಮಧ್ಯದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನ ಬದಲಾವಣೆ ಮಾಡಿದ್ದಾರೆ ಇಂಗ್ಲಿಷ್ ವಿಷಯದಲ್ಲಿ. ಇಲಾಖೆ ನಿಗದಿಪಡಿಸಿರುವಂತಹ ಒಂದು ಸಮಯ ಏನಿದೆ ಉಪನ್ಯಾಸಕರಿಗೆ, ಅದು 120 ಗಂಟೆಗಳು. ಮಾರ್ಕ್ಸ್ ಅನ್ನು ಕೂಡ ಅವರು ಅದೇ ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ, 120 ಮಾರ್ಕ್ಸಿಗೆ. ನಮ್ಮ ಇಂಗ್ಲಿಷ್ ನಲ್ಲಿ 2 ಬುಕ್ಸ್ಗಳು ಬರುತ್ತೆ, ಒಂದು ಸ್ಪ್ರಿಂಗ್ಸ್ ಮತ್ತೆ ಸ್ಟ್ರೀಮ್ಸ್ ಅಂತ. ಸ್ಪ್ರಿಂಗ್ಸ್ ಬುಕ್ ಏನಿದೆ ಕೋರ್ಸ್ ಬುಕ್, ಅದರಲ್ಲಿ ಯೂನಿಟ್ಸ್ಗಳು ಬರುತ್ತೆ. ವರ್ಕ್ ಬುಕ್ ಏನಿದೆ ಅದರಲ್ಲಿ ಗ್ರಾಮರ್ ಪಾರ್ಟ್ ಇರುತ್ತೆ. ಸ್ಪ್ರಿಂಗ್ಸ್ ಅನ್ನ 60 ಅವರ್ಸಿಗೆ ಡಿವೈಡ್ ಮಾಡಿದ್ದಾರೆ. ಸೊ 60 ಅವರ್ಸಿಗೆ 60 ಮಾರ್ಕ್ಸ್ ಪ್ರಶ್ನೆಗಳು ಬರುತ್ತೆ ಕ್ವಶನ್ ಪೇಪರ್ಸ್ ಅಲ್ಲಿ. ಹಾಗೆ ಸ್ಟ್ರೀಮ್ಸ್ ಏನಿದೆ ವರ್ಕ್ ಬುಕ್ ಏನಿದೆ ಗ್ರಾಮರ್, ಅದನ್ನು ಹಾಗೇನೆ 60 ಗಂಟೆಗಳಿಗೆ ಅದನ್ನ ಡಿವೈಡ್ ಮಾಡಿದ್ದಾರೆ. ಸೊ 60 ಮಾರ್ಕ್ಸ್ಗಳ ಒಂದು ಪ್ರಶ್ನೆಯನ್ನ ಈ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ಸೊ 120 ಗಂಟೆಗಳ ಪಾಠ, ಹಾಗೆ 120 ಮಾರ್ಕ್ಸ್ ಇಲಾಖೆ ನಿಗದಿಪಡಿಸಿರುವಂತದ್ದು. ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಈ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ 100% ಒಂದು ಪ್ರಶ್ನೆ ಪತ್ರಿಕೆಯನ್ನ 3 ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಈಸಿ ಇರುವಂತಹ ಪ್ರಶ್ನೆಗಳು 40% ಬರುತ್ತೆ, ಮಾಡರೇಟ್ ಇರುವಂತಹ ಪ್ರಶ್ನೆಗಳು 40% ಬರುತ್ತೆ. ಸೊ ಡಿಫಿಕಲ್ಟ್ ಇರುವಂತಹ ಪ್ರಶ್ನೆಗಳು ಒಂದು 20% ಬರುತ್ತೆ. ಫಾರ್ ಎಕ್ಸಾಂಪಲ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿದೆ 10 ಕ್ವಶನ್ಸ್ ಅಲ್ಲಿ 2 ಸ್ವಲ್ಪ ಕಷ್ಟವಾಗಿರುವಂತಹ ಪ್ರಶ್ನೆಗಳಿರುತ್ತೆ, ಇನ್ನ 4 ಪ್ರಶ್ನೆಗಳು ಈಸಿ ಇರುತ್ತೆ, ಇನ್ನ 4 ಪ್ರಶ್ನೆಗಳು ಸ್ವಲ್ಪ ಮಾಡರೇಟ್ ಆಗಿ ಇರುತ್ತೆ. ಇನ್ನ 80 ಮಾರ್ಕ್ಸಿಗೆ ಅವ್ರು ಆಕ್ಚುಲಿ ಉತ್ತರನ ಬರಿಬೇಕು, ಆದ್ರೆ 120 ಮಾರ್ಕ್ಸಿಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ 40 ಮಾರ್ಕ್ಸ್ ಏನಿದೆ ಅದು ಎಕ್ಸ್ಟ್ರಾ ಕ್ವಶನ್ಸ್ ಚಾಯ್ಸ್ ಇರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಅದು ಸ್ವಲ್ಪ ಈಸಿಯಾಗೇ ಇದೆ, ಯಾಕಂದ್ರೆ 40 ಎಕ್ಸ್ಟ್ರಾ ಪ್ರಶ್ನೆಗಳಿರೋದ್ರಿಂದ ಆಯ್ಕೆ ಮಾಡೋದಕ್ಕೆ ಅವ್ರಿಗೆ ಚಾನ್ಸ್ ಇರುತ್ತೆ. ಹಾಗಾಗಿ ಅದು ಈಸಿನೇ. ಪ್ರಶ್ನೆ ಪತ್ರಿಕೆನ ಬದಲಾವಣೆ ಮಾಡಿದ್ರು ಕೂಡ ವಿದ್ಯಾರ್ಥಿಗಳಿಗೆ ಈಸಿ ಆಗೋ ರೀತಿನಲ್ಲೇನೆ ಇದೆ. ಫಸ್ಟ್ ಯೂನಿಟ್ಸ್ಗಳ ಬಗ್ಗೆ ಮಾತಾಡೋಣ. ಯೂನಿಟ್ಸ್ಗಳಲ್ಲಿ ಒಟ್ಟು 14 ಯೂನಿಟ್ಸ್ ಇದೆ. 14 ಯೂನಿಟ್ಸ್ ಅಲ್ಲಿ 6 ಪದ್ಯಗಳಿದಾವೆ, ಒಂದು ನಾಟಕ ಇದೆ, ಇನ್ನು ಮಿಕ್ಕ 7 ಯೂನಿಟ್ಸ್ಗಳೇನಿದಾವೆ ಅದಷ್ಟು ಚಾಪ್ಟರ್ಸ್ಗಳು. 6 ಪದ್ಯಗಳೇನಿದಾವೆ, ಈ 6 ಪದ್ಯಗಳಲ್ಲಿ ನಾವು ಆಲ್ಮೋಸ್ಟ್ ಒಂದು 23 ಇಂದ 24 ಮಾರ್ಕ್ಸ್ 6 ಪದ್ಯಗಳಿಂದಾನೇ ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತೆ ನಾಟಕ ಒಂದೇ ನಾಟಕ ಇರೋದ್ರಿಂದ ಆ ನಾಟಕದಲ್ಲಿ ಒಂದು 8 ಮಾರ್ಕ್ಸಿನ ಒಂದು ಪ್ರಶ್ನೆಗಳು ಬರುತ್ತೆ. ಇನ್ನ ಮಿಕ್ಕಿದ್ದು ಬೇರೆ ಲೆಸನ್ಸ್ಗಳಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಈ 2 ಭಾಗ ಏನಿದೆ, ಗ್ರಾಮರ್ ಇರ್ಬೋದು ಅಥವಾ ಕ್ವಶನ್ ಅಂಡ್ ಆನ್ಸರ್ಸ್ ಪಾರ್ಟ್ ಏನಿದೆ, ಅದನ್ನ 2 ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. 40 ಮಾರ್ಕ್ಸ್ ಇಂದು ಪ್ರಶ್ನೆಗಳಿಂದ ಕೇಳ್ತಾರೆ, ಇನ್ನ 40 ಮಾರ್ಕ್ಸ್ ಇಂದು ಗ್ರಾಮರ್ ಇಂದ ಕೇಳ್ತಾರೆ. ಪ್ರಶ್ನೆಗಳು ಯಾವ ರೀತಿಯಾಗಿ ಇರುತ್ತೆ, ಅದರ ಕ್ವಶನ್ ಪೇಪರ್ಸ್ ಅನ್ನ ಪ್ಯಾಟರ್ನ್ ಅನ್ನ ನೋಡೋಣ. ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ ABCDE, ಸೊ 5 ವಿಭಾಗವಾಗಿ ಡಿವೈಡ್ ಆಗಿದೆ. ಅಂದ್ರೆ ಈ ವರ್ಷ ಸೇರಿಸಿದ್ದಾರೆ. ಇದರಲ್ಲಿ ಪಾರ್ಟ್ ಎ ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಆಯ್ಕೆ ಪ್ರಶ್ನೆಗಳು ವಿಭಾಗ ಬರುತ್ತೆ. ಅದರಲ್ಲಿ ಫಸ್ಟ್ ಮೈನ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ 4 ಚಾಯ್ಸ್ಗಳನ್ನ ಕೊಡ್ತಾರೆ ಒಂದು ಪ್ರಶ್ನೆಗೆ. 4ರಲ್ಲಿ ಒಂದನ್ನ ಆಯ್ಕೆ ಮಾಡಿ ಬರಿಬೇಕು. ಆಯ್ಕೆ ಮಾಡಿ ಬರಿಬೇಕಾದ್ರೆ ಬರೀ ಎ ಅಥವಾ ಬಿ ಅಂತ ಬರೆಯೋ ಹಾಗಿಲ್ಲ, ಸಂಪೂರ್ಣವಾಗಿ ಆ ಪದ ಏನಿರುತ್ತೆ ಆ ಪದವನ್ನೇ ಬರಿಬೇಕಾಗುತ್ತೆ. ಇದರಲ್ಲಿ 10 ಪ್ರಶ್ನೆಗಳನ್ನ ಕೇಳ್ತಾನೆ. 10 ಪ್ರಶ್ನೆಗಳಲ್ಲಿ 2 ಕಷ್ಟವಾಗಿರುತ್ತೆ.
ಯಾಕೆಂದರೆ ಡಿಫಿಕಲ್ಟ್ಗೆ 20% ಕೊಟ್ಟಿರೋದ್ರಿಂದ 2 ಕಷ್ಟವಾಗಿರುತ್ತೆ. ಆ 2 ಯಾವ್ದು ಬೇಕಾದರೂ ಆಗಿರ್ಬೋದು 10 ಪ್ರಶ್ನೆಗಳಲ್ಲಿ. ಹಾಗೆ ಈ 10 ಪ್ರಶ್ನೆಗಳಲ್ಲಿ 2 ರೀತಿಯಾಗಿ ಡಿಫ್ರೆಂಟ್ ಆಗಿರೋಂಥ ಒಂದು ಕ್ವೆಶನ್ಸ್ ಬರುತ್ತೆ. ಒಂದು ಮ್ಯಾಚ್ ದ ಫಾಲೋಯಿಂಗ್ ರೀತಿನಲ್ಲಿ ಇರುತ್ತೆ. 1 ಮಾರ್ಕಿಗೇನೆ ಅದಿರೋವಂಥದ್ದು. ಆದರೆ ಮ್ಯಾಚ್ ದ ಫಾಲೋಯಿಂಗ್ ಪ್ಯಾಟರ್ನಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಇನ್ನೊಂದು ಸೀಕ್ವೆನ್ಸ್, ಕಥೆಯನ್ನು ತಗೊಂಡು ಆ ಕಥೆಗಳನ್ನು ಅದ್ಲು ಬದಲು ಮಾಡಿ ಇನ್ಸಿಡೆಂಟ್ಸ್ಗಳನ್ನು ಹಿಂದೆ ಮುಂದೆ ಇರೋ ರೀತಿನಲ್ಲಿ ಒಂದು ಸೀಕ್ವೆನ್ಸ್ ಇರೋವಂಥ ಒಂದು ಪ್ರಶ್ನೆ ಇರುತ್ತೆ. ಒಂದು ಮ್ಯಾಚ್ ದ ಫಾಲೋಯಿಂಗ್ ಇರುವಂಥ ಕ್ವೆಶನ್ ಇರುತ್ತೆ. ಇನ್ನು ಕಂಪ್ಲೀಟ್ ದ ಸೆಂಟೆನ್ಸ್ ಅನ್ನೋ ರೀತಿನಲ್ಲಿ ಒಂದು ಸೆಂಟೆನ್ಸ್ಗಳು, ಕ್ವಶನ್ಸ್ಗಳನ್ನು ಕೊಡ್ತಾರೆ. ಈ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಏನಿದೆ, ಇದರಲ್ಲಿ 10 ಪ್ರಶ್ನೆಗಳಲ್ಲಿ ಮಿನಿಮಮ್ 3ರಿಂದ 4 ಪ್ರಶ್ನೆಗಳನ್ನು ನೀವು ಪದ್ಯದಲ್ಲಿ ಕೇಳೋವಂಥ ಚಾನ್ಸಸ್ ಇರುತ್ತೆ. ಮಿನಿಮಮ್ 3, ಅದ್ರ ಮೇಲೆ ಇಲ್ಲ 4 ಅಥವಾ 5 ಪೋಯಮ್ಸಿಂದನೂ ನಿಮಗೆ 1 ಮಾರ್ಕ್ಸಿನ ಕ್ವಶನ್ಸ್ಗೆ ಕೇಳ್ಬೋದು. ಹಾಗಾಗಿ ಪದ್ಯಗಳ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ನೀವು 1 ಮಾರ್ಕ್ಸಲ್ಲೂ ಮಾರ್ಕ್ಸನ್ನು ತಗೋಬೋದು. ಪದ್ಯಗಳು ಕಲಿಯೋದಕ್ಕೆ ಈಸಿ ಕಂಪೇರ್ ಟು ಲೆಸನ್ಸ್ ಏನಿದೆ. ಪದ್ಯಗಳು ಒಂದು 3-4 ಪ್ಯಾರಾಗ್ರಾಫ್ಸ್ ಇರುತ್ತೆ. ಅದನ್ನು ನೀಟಾಗಿ ನೋಡಿಕೊಂಡ್ರೆ 1 ಮಾರ್ಕ್ಸಿಗೆ ಅದು ತುಂಬಾ ಈಸಿಯಾಗಿ ಅನಿಸುತ್ತೆ. ಹಾಗಾಗಿ 10 ಪ್ರಶ್ನೆಗಳಲ್ಲಿ 3ರಿಂದ 4 ಪ್ರಶ್ನೆಗಳು ಪದ್ಯದೇ ಬರುತ್ತೆ. ನೆಕ್ಸ್ಟ್ ಪಾರ್ಟ್ MCQsನಲ್ಲೇ ನೆಕ್ಸ್ಟ್ ಪಾರ್ಟ್ ಯಾವುದಪ್ಪ ಅಂತಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ಇದು ಪ್ಯಾಸಿವ್ ಫಾರ್ಮ್. ಸೊ ಇದರಲ್ಲಿ 3 ಡ್ಯಾಶಸ್ಗಳನ್ನು ಕೊಡ್ತಾನೆ. 3 ಡ್ಯಾಶಸ್ಗಳನ್ನು ಕೊಟ್ಟು ಅದಕ್ಕೆ ಬ್ರ್ಯಾಕೆಟಲ್ಲಿ ಒಂದು ಪದ ಕೊಟ್ಟಿರ್ತಾನೆ. ಈ ಒಂದು ಸೀಕ್ವೆನ್ಸ್ ಏನಿದೆ ಇದು ಸಾಮಾನ್ಯವಾಗಿ 99%ನೇ ಪಾಸ್ಟ್ ಟೆನ್ಸಲ್ಲಿ ಕೊಡೋವಂಥದ್ದು ಪ್ರಶ್ನೆಗಳು. ಪ್ರೆಸೆಂಟ್ ಟೆನ್ಸ್ ಕೊಡೋವಂಥದ್ದು 1% ಮಾತ್ರ. ಮ್ಯಾಕ್ಸಿಮಮ್ ಪಾಸ್ಟ್ ಟೆನ್ಸಲ್ಲೇ ಈ ಒಂದು ಪ್ಯಾಸಿವ್ ಫಾರ್ಮ್ ಆಫ್ ವರ್ಬನ್ನು ಕೊಡುವಂಥದ್ದು. ಬ್ರ್ಯಾಕೆಟಲ್ಲಿ ಕೊಟ್ಟಿರುವಂಥ ಪದನ ನೀವು ಪಾಸ್ಟ್ ಪಾರ್ಟಿಸಿಪಲ್ಗೆ ಚೇಂಜ್ ಮಾಡಿ ಅದ್ರ ಜೊತೆಗೆ ಇನ್ನೊಂದು ವರ್ಬ್, ಪಾಸ್ಟ್ ಟೆನ್ಸಲ್ಲಿರುವಂಥ ಒಂದು ವರ್ಬನ್ನು ಸೇರಿಸಿ ನೀವು ಆನ್ಸರ್ನ ಬರೀಬೇಕಾಗುತ್ತೆ. ಇದರಲ್ಲಿ ಈ ಒಂದು ಪಾರ್ಟ್ ಏನಿದೆ ಇದನ್ನು ನೀವು ನೀಟಾಗಿ ಪಾಠವನ್ನು ಕೇಳಿದರೆ, ವರ್ಬ್ಸ್ಗಳನ್ನು ಚೆನ್ನಾಗಿ ತಿಳ್ಕೊಂಡಿದ್ರೆ, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನು ಕಲ್ತಿದ್ರೆ ಆರಾಮಾಗಿ 3ಕ್ಕೆ 3 ಮಾರ್ಕ್ಸನ್ನು ನೀವು ಈಸಿಯಾಗಿ ತಗೋಬೋದು. ನೆಕ್ಸ್ಟ್ ಪಾರ್ಟ್ ಎನಲ್ಲಿ ಫಸ್ಟ್ ಮೇನಲ್ಲಿ 12ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರಾಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ಇಲ್ಲಿ ಈ ಒಂದು ಗ್ರಾಮರ್ ಕಂಟೆಂಟ್ ಏನಿದೆ, ಈ ಗ್ರಾಮರ್ ಕಂಟೆಂಟ್ ನೀವು ಟೆಕ್ಸ್ಟ್ ಬುಕ್ಕನ್ನು ಚೆನ್ನಾಗಿ ಓದಿದರೆ ಅದರಲ್ಲಿ ಬರುವಂಥ ಒಂದು ಎಕ್ಸ್ಪ್ರೆಷನ್ಸ್ ಪದಗಳು, ಇದರಲ್ಲಿ 2 ಡ್ಯಾಶಸನ್ನು ಕೊಡ್ತಾನೆ. ಬ್ರ್ಯಾಕೆಟಲ್ಲಿ 3 ಎಕ್ಸ್ಪ್ರೆಷನ್ಸ್ಗಳ ಪದಗಳನ್ನು ಕೊಡ್ತಾನೆ. ಈ ವರ್ಷದ ಗ್ರಾಮರ್ ವಿಶೇಷತೆ ಏನಪ್ಪ ಅಂತಂದರೆ, ಮೊದಲೆಲ್ಲ ಮ್ಯಾಕ್ಸಿಮಮ್ ಟೆಕ್ಸ್ಟ್ನಲ್ಲಿ ಇರುವಂಥ ಪ್ಯಾರಾಗ್ರಾಫ್ಸ್ನ ಕೊಟ್ಟು ಗ್ರಾಮರಿಗೆ ಬಳಸ್ತಾ ಇದ್ರು. ಆದರೆ ಈ ಸತಿ ನಾನ್ ಟೆಕ್ಸ್ಚುಯಲ್ ಕೇಳ್ತಾನೆ. ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲದಲೇ ಇರೋವಂಥ ಗ್ರಾಮರ್ ಕಂಟೆಂಟನ್ನು ಕೊಡ್ತಾರೆ. ಸೊ ಇದು ಯಾವುದಕ್ಕಾದರೂ ಕೊಡ್ಬೋದು. ಮೊದಲೆಲ್ಲ ಟೆಕ್ಸ್ಟ್ ಬುಕ್ಕಿಂದನೇ ಕೊಡಬೇಕು ಅಂತ ಇತ್ತು. ಆದರೆ ಈ ವರ್ಷದ ಕ್ವಶನ್ ಪೇಪರಲ್ಲಿ ಏನಾಗಿದೆ, ಇಟ್ ಈಸ್ ನಾನ್ ಟೆಕ್ಸ್ಚುಯಲ್. ಸೊ ಇದನ್ನು ಹಾಗೇನೆ ಟೆಕ್ಸ್ಚುಯಲ್ ಆದರೂ ಕೊಡ್ಬೋದು, ನಾನ್ ಟೆಕ್ಸ್ಚುಯಲ್ ಆದರೂ ಕೊಡ್ಬೋದು. ಸೊ ಇದಕ್ಕೆ ನೀವು ಟೆಕ್ಸ್ಟ್ ಬುಕ್ನಲ್ಲೇ ಹಲವಾರು ಎಕ್ಸ್ಪ್ರೆಷನ್ಸ್ಗಳು ಸಿಗುತ್ತೆ. ಪಾಠ ಮಾಡಬೇಕಾದ್ರೆ ಉಪನ್ಯಾಸಕರು ಹೇಳಿರ್ತಾರೆ ಇದು ಎಕ್ಸ್ಪ್ರೆಷನ್ಸನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಅಂತ. ಅದನ್ನು ಗಮನದಲ್ಲೇ ಇಟ್ಕೋಬೇಕು. ಅದು 3ರಲ್ಲಿ 2 ಡ್ಯಾಶಸ್ಸಿಗೆ ಬರೆದ್ರೆ ಅದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಪಾರ್ಟ್ ಎನಲ್ಲಿ ಫಸ್ಟ್ ಮೇನಲ್ಲಿ 13ನೇ ಪ್ರಶ್ನೆ ಏನಪ್ಪ ಅಂದರೆ ಪ್ರನೌನ್. ಇಲ್ಲಿ ಒಂದು ಪ್ಯಾರಾಗ್ರಾಫನ್ನು ಕೊಡ್ತಾರೆ. ಒಂದು 4 to 5 ಲೈನ್ಸ್ ಇರುವಂಥ ಒಂದು ಪ್ಯಾರಾಗ್ರಾಫ್ ಕೊಡ್ತಾನೆ. ಇದು ಮ್ಯಾಚ್ ದ ಫಾಲೋಯಿಂಗ್ ರೀತಿಯಲ್ಲಿ ಈ ವರ್ಷ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋಂಥ ಒಂದು ಪ್ಯಾಟರ್ನ್ ಇದು. ಸೊ ಮೊದಲು ಬೇರೆ ರೀತಿಯಾದಂಥ ಮ್ಯಾಚ್ ದ ಫಾಲೋಯಿಂಗ್ ಇತ್ತು. ಸೊ ಪ್ರನೌನಿಗೆ ಯಾವ ರೀತಿಯಾದಂಥ ಮ್ಯಾಚ್ ದ ಫಾಲೋಯಿಂಗ್ ಕೊಡ್ತಾನೆ ಅಂತಂದರೆ, ಅದೇ 5 ಲೈನಲ್ಲಿ 5 ಪದಗಳನ್ನು ಅಂಡರ್ಲೈನ್ ಮಾಡಿರ್ತಾರೆ, ಇಲ್ಲ ಬೋಲ್ಡ್ ಲೆಟರ್ಸಲ್ಲಿ ಮೆನ್ಷನ್ ಮಾಡಿರ್ತಾರೆ. ABCDE ಅಂತ ಆಪ್ಷನ್ಸನ್ನು ಕೊಟ್ಟಿರ್ತಾರೆ. ಅದರ ಪಕ್ಕದಲ್ಲೇ ಆನ್ಸರ್ಸ್ ಇರುತ್ತೆ, ಆದರೆ ಅದಲು ಬದಲಾಗಿರುತ್ತೆ ಮ್ಯಾಚ್ ದ ಫಾಲೋಯಿಂಗ್ ಆಗಿರೋದ್ರಿಂದ. ಇಲ್ಲಿ ನೀವು ಆನ್ಸರನ್ನು ಹುಡುಕಬೇಕಾದ್ರೆ ಆ ಪದ ಆ ಪ್ಯಾರಾಗ್ರಾಫ್ನಲ್ಲಿ ಏನನ್ನ ಸೂಚಿಸುತ್ತೆ ಅಂತ ಹುಡುಕ್ಬೇಕಾಗುತ್ತೆ. ಸೊ ಆನ್ಸರು ಇದಕ್ಕೆ ಕ್ವಶನ್ ಪೇಪರಲ್ಲೇ ಇರುತ್ತೆ. ಕ್ವಶನ್ ಪೇಪರಲ್ಲಿ ಆ ಪ್ಯಾರಾಗ್ರಾಫಲ್ಲೇ ಇರುತ್ತೆ. ಆ ಪ್ಯಾರಾಗ್ರಾಫಲ್ಲಿ ಇರುವಂಥ ಆನ್ಸರನ್ನೇ ನೀವೇನು ಮಾಡಬೇಕು, ಇಲ್ಲಿ ಮ್ಯಾಚ್ ಮಾಡಿ ಬರಿಬೇಕಾಗುತ್ತೆ. ಅದನ್ನು ಸಾಮಾನ್ಯ ಗಮನವಿಟ್ಟು ಒಂಚೂರು ನೋಡಿಕೊಂಡು ಬರೀಬೇಕಾಗುತ್ತೆ. ಆಮೇಲೆ ಇನ್ನೂ ಒಂದು ಟಿಪ್ಸ್ ಏನಪ್ಪ ಅಂತಂದರೆ, ನಮ್ಮ ಈಸಿಯಾಗಿ ಪಾಸ್ ಆಗುವಂಥವ್ರಿಗೆ ಸಾಮಾನ್ಯವಾಗಿ ವಿಚ್, ಹೂ, ವೇರ್ ಅನ್ನೋ ಒಂದು ಪದಗಳೇನು ಬರುತ್ತೆ, ಆ ಪದಗಳು ಬಂದರೆ ಅದರ ಹಿಂದಿನ ಒಂದು ಪದ ಅಥವಾ ಹಿಂದಿನ 2 ಪದನೇ ಆನ್ಸರ್ ಆಗಿರುತ್ತೆ ಮ್ಯಾಕ್ಸಿಮಮ್. ಸೊ ಹಿ ಅಂತ ಬಂದರೆ ಹುಡುಗನ ಹೆಸರು, ಶಿ ಅಂತ ಬಂದರೆ ಹುಡುಗಿಯ ಹೆಸರು, ಹಿಸ್ ಅಂತ ಬಂದರೆ ಹುಡುಗನ ಹೆಸರು. ಸೊ ಆ ಪ್ಯಾರಾಗ್ರಾಫಲ್ಲಿ ಆ ಹುಡುಗನ ಹೆಸರು ಅಥವಾ ಹುಡುಗಿ ಹೆಸರು ಎಲ್ಲಿರುತ್ತೆ ಅಂತ ನೋಡಿದ್ರೆ ನಿಮಗೆ ಬೇಗ ಈಸಿಯಾಗಿ ಉತ್ತರ ಸಿಗುತ್ತೆ. ಇದು ಈಸಿ ಇರೋವಂಥ ಒಂದು ಕಂಟೆಂಟು. ಇದು 5ಕ್ಕೆ 6 ಅವನು ಆಪ್ಷನ್ಸ್ ಕೊಟ್ಟಿರ್ತಾನೆ. 6ರಲ್ಲಿ ನೀವು 5 ಸರಿಯಾದಂಥ ಅದನ್ನು ಆಯ್ಕೆ ಮಾಡಿ ಬರೆದ್ರೆ ನಿಮಗೆ 5ಕ್ಕೆ 5 ಮಾರ್ಕ್ಸನ್ನು ಸುಲಭವಾಗಿ ತಗೋಬೋದು. ನೆಕ್ಸ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ 2ನೇ ಮೇನಿಗೆ ಬಂದಾಗ
ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 1 or 2 ಸೆಂಟೆನ್ಸಸ್ ಈಚ್. ಇದು 2 ಅಂಕಗಳ ಪ್ರಶ್ನೆ. ಈ 2 ಅಂಕಗಳ ಪ್ರಶ್ನೆ ಹಿಂದಿನ ವರ್ಷ ಇರಲಿಲ್ಲ. ಸೊ 2 ಅಂಕದ್ದು ಮತ್ತು 3 ಅಂಕಗಳ ಪ್ರಶ್ನೆನ ಈ ವರ್ಷ ಮೊದಲನೇ ಬಾರಿ ಇಂಟ್ರೊಡ್ಯೂಸ್ ಮಾಡಿರೋವಂಥದ್ದು ಇಂಗ್ಲೀಷ್ನಲ್ಲಿ. ಸೊ ಇಂಗ್ಲೀಷ್ನಲ್ಲಿ 1 ಮಾರ್ಕ್ಸ್ ಬಿಟ್ಟರೆ 4 or 6 ಮಾರ್ಕ್ಸ್ ಮಾತ್ರ ಇರ್ತಾ ಇದ್ದಿದ್ದು. ಈ ವರ್ಷ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರೋದ್ರಿಂದ ಈ 2 ಅಂಕಗಳ ಪ್ರಶ್ನೆಗಳಿಗೆ ನೀವು 2 ವ್ಯಾಲಿಡ್ ಪಾಯಿಂಟ್ಸ್ ಅಥವಾ 2 ಸೆಂಟೆನ್ಸಸ್ ಅಥವಾ 2 ಫ್ರೇಸಲ್ ವರ್ಡ್ಸ್ಗಳನ್ನು ನೀವು ಬರಿಬೇಕಾಗುತ್ತೆ ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ. ಸೊ ಇಲ್ಲಿ ಸಾಮಾನ್ಯವಾದಂಥ ಪ್ರಶ್ನೆಗಳು ನಿಮಗೆ ಯಾವ ರೀತಿಯಾಗಿರುತ್ತೆ, ನೇಮ್ ಎನಿ 2 ಅಥವಾ ಮೆನ್ಷನ್ ಎನಿ 2, ಆ ರೀತಿಯಾಗಿ ಪಾಠಗಳಲ್ಲಿ 2 ಪಾಯಿಂಟ್ಸ್ ಇರುವಂಥದ್ದು ಅಥವಾ 2 ವರ್ಡ್ಸ್ ಇರುವಂಥ ಪದಗಳೇನಿದ್ದಾವೆ ಅದರ ಕಡೆ ನೀವು ಹೆಚ್ಚು ಗಮನ ಇಟ್ಟು ಪಾಠ ಮಾಡಬೇಕಾದ್ರೆ ಅದನ್ನು ಅಂಡರ್ಲೈನ್ ಮಾಡಿಕೊಂಡು ಅದನ್ನು ನೀವು ಓದ್ಕೋಬೇಕು. ಅದರಲ್ಲಿ ಸಾಮಾನ್ಯವಾಗಿ ನಿಮಗೆ ಪ್ರಶ್ನೆಗಳು ಬರುತ್ತೆ. ಸೊ ಈ ಥರದ 2 ಪ್ರಶ್ನೆಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಎನಿ 2 ಅನ್ನೋ ಪ್ರಶ್ನೆಗಳೇನಿದ್ದಾವೆ, ಹಾಗೆ ಕೆಲವು ಸತಿ ರೀಸನ್ಸ್ಗಳನ್ನು ಕೇಳ್ತಾನೆ. ಹಾಗೆ ಇದರಲ್ಲೂ ಕೂಡ ಮಿನಿಮಮ್ 1 ಫ್ರಮ್ ದ ಪೋಯಮ್ ಅಂತ ಹೇಳ್ತಾನೆ. 4 ಪ್ರಶ್ನೆಗಳಲ್ಲಿ 3ಕ್ಕೆ ನೀವು ಉತ್ತರ ಕೊಡಬೇಕಾಗುತ್ತೆ. ಆ 4ರಲ್ಲಿ 1 ಪದ್ಯದಿಂದ ಇರುತ್ತೆ ಪ್ರಶ್ನೆ, 1 ಅಥವಾ 2. ಸೊ ಮಿನಿಮಮ್ 1 ಇರಲೇಬೇಕು, ಅದ್ರ ಮೇಲೆ 2 ಇರ್ಬೋದು. ಸೊ ನೀವು ಇದರಲ್ಲೂ ಅಷ್ಟೇ ಪದ್ಯದ ಕಡೆ ನೀವು ಹೆಚ್ಚು ಗಮನ ಕೊಟ್ಟರೆ ಈಸಿಯಾಗಿ ನೀವು ಪದ್ಯದಲ್ಲಿ 3 ಪ್ರಶ್ನೆಗೆ ಆನ್ಸರ್ ಮಾಡಬೇಕಾಗಿರುತ್ತೆ. 2 ಪದ್ಯ ಬಂತು ಅಂತಂದರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಪಾಸ್ ಆಗೋದಕ್ಕೆ ತುಂಬ ಕಷ್ಟ ಅಂತ ಅನ್ನೋವಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು, ಹೆಚ್ಚು ಪದ್ಯದ ಕಡೆ ಗಮನವನ್ನು ವಹಿಸಿದ್ರೆ ಅದು 1 ಮಾರ್ಕ್ಸ್ಗಾಗಿರ್ಬೋದು 2 ಮಾರ್ಕ್ಸಿಗಾಗಿರ್ಬೋದು ಸುಲಭವಾಗಿ ನೀವು ಉತ್ತರಗಳನ್ನು ಬರಿಬೋದು. ಎನಿ 2 ಅಂತ ಏನು ಪದಗಳು ಬರುತ್ತೆ, ಯಾವುದೇ ಪದ್ಯ ಆಗಿರ್ಬೋದು, ಪಾಠಗಳಾಗಿರ್ಬೋದು, ನಾಟಕ ಆಗಿರ್ಬೋದು, ಅದರಲ್ಲಿ ಕರೆ ಇದೆ. ಆಯ್ತು. ನಮಸ್ತೆ ಮೇಡಮ್. ನಮಸ್ತೆ, ನನ್ನ ಹೆಸರು ಶೀಲಾ ಅಂತ. ಮೇಡಮ್, ತುಂಬಾ ಡಲ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವರು ಬರೀ ಗ್ರಾಮರ್ ನೋಡ್ಕೊಂಡ್ರೆ ಇಂಗ್ಲಿಷ್ ಅಲ್ಲಿ ಪಾಸ್ ಆಗ್ಬೋದಾ ಮೇಡಮ್? ಅಂದ್ರೆ ಅವರು ಇಂಗ್ಲಿಷ್ ಕಷ್ಟ, ಸಾಮಾನ್ಯ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಅಂದ್ರೇನೆ ಸ್ವಲ್ಪ ಕಷ್ಟ. ಅವ್ರು ಆರ್ಟ್ಸ್ ಓದಿರ್ತಾರೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಅವ್ರಿಗೆ ಸಬ್ಜೆಕ್ಟ್ ಕಷ್ಟ ಅಂತಂದ್ರೆ ಇಂಗ್ಲಿಷ್ ಸಬ್ಜೆಕ್ಟ್ ಫೇಲ್ ಆಗೋದೇ ಸ್ವಲ್ಪ ಜಾಸ್ತಿ ಅವ್ರ ಹಳ್ಳಿ ಕಡೆ. ಆಗ ಬರೀ ಗ್ರಾಮರ್ನೇ ಸ್ವಲ್ಪ ಫಾಲೋ ಮಾಡಿದ್ರೆ ಅವ್ರಿಗೆ ಪಾಸಿಂಗ್ ಮಾರ್ಕ್ಸ್ ಸಿಗ್ಬೋದಾ ಮೇಡಮ್? ಮೇಡಮ್, ಗ್ರಾಮರ್ ಪಾರ್ಟಲ್ಲಿ ಏನಾಗುತ್ತೆ, 40 ಮಾರ್ಕ್ಸಿಗೆ ಗ್ರಾಮರ್ ಪಾರ್ಟ್ ಕೊಡ್ತಾನೆ. 40 ಮಾರ್ಕ್ಸಿಗೆ. ಸೊ ಗ್ರಾಮರಲ್ಲಿ ನಿಮಗೆ ಪ್ಯಾಸೇಜ್ 9 ಮಾರ್ಕ್ಸಿಗೆ ಇರುತ್ತೆ. ಪ್ಯಾಸೇಜ್ 9 ಮಾರ್ಕ್ಸಿಂದು ಪ್ಯಾಸೇಜ್ ಇರುತ್ತೆ. 9ರಲ್ಲಿ 2 ತಪ್ಪು ಅಂತ ಇಟ್ಕೊಂಡ್ರು 7 ಮಾರ್ಕ್ಸ್ ಅವ್ರಿಗೆ ತಗೋಬಹುದು. ಅದ್ ಬಿಟ್ಟು ಲೆಟರ್ ರೈಟಿಂಗ್ 5 ಮಾರ್ಕ್ಸಿಗೆ ಇರುತ್ತೆ ಮೇಡಮ್. ಲೆಟರ್ ರೈಟಿಂಗ್ ಮಾತ್ರ ನೀವು ಕಲಿಸ್ಲೇಬೇಕಾಗುತ್ತೆ. ಯಾಕೆಂದ್ರೆ ಇರೋದೇ ಒಂದ್ ರೀತಿಯಾದಂಥ ಲೆಟರ್ ರೈಟಿಂಗ್, ಜಾಬ್ ಅಪ್ಲಿಕೇಶನ್ ಅಂತ. ಅದ್ರದ್ದು ಪ್ಯಾಟರ್ನ್, ಅದಕ್ಕೆ ಫ್ರಮ್ ಅಡ್ರೆಸ್ ಟು ಅಡ್ರೆಸ್ ಎಲ್ಲ ಕ್ವಶನ್ ಪೇಪರ್ ಅಲ್ಲೇ ಇರುತ್ತೆ, ಕೊಟ್ಟಿರ್ತಾರೆ. ಸೊ ಲೆಟರ್ ರೈಟಿಂಗು ನಿಮಗೆ 5 ಮಾರ್ಕ್ಸ್ ಅಂತಂದ್ರೆ ಅದರಲ್ಲಿ 2 ಅಡ್ರೆಸ್ ಬರೆದ್ರೆ, ಅದು ರೆಫರೆನ್ಸ್ ಬರೆದ್ರೆ ಅದಕ್ಕೆಲ್ಲ ಮಾರ್ಕ್ಸ್ ಸಪರೇಟ್ ಆಗಿರುತ್ತೆ ಮೇಡಮ್? 1 ಮಾರ್ಕ್ಸ್ ಇರುತ್ತೆ ಮೇಡಮ್. ಅದೆಲ್ಲ ಫಾಲೋ ಮಾಡಲೇಬೇಕು, ಬೇಸಿಕ್ ರೂಲ್ಸ್ ಅದನ್ನೆಲ್ಲನೂ ಮಾಡಲೇಬೇಕು. ನೀವು ಗ್ರಾಮರ್ ನೋಡ್ತಾರೆ, ಮತ್ತೆ ಅದು ಬಯೋಡೇಟಾ ಬರುತ್ತೆ. ಯಾಕೆಂದ್ರೆ ಜಾಬ್ ಅಪ್ಲಿಕೇಶನ್ ಆಗಿರೋದ್ರಿಂದ ಬಯೋಡೇಟಾ ಎಲ್ಲ ಕಂಪ್ಲೀಟ್ ಆಗಿ ಬರೆದ್ರೆ ಏನು ಮಿಸ್ಟೇಕ್ಸ್ ಇಲ್ಲ ಅಂದ್ರೆ 5ಕ್ಕೆ 5 ಮಾರ್ಕ್ಸ್ ಅನ್ನು ಅದರಲ್ಲಿ ಕೊಡ್ತಾರೆ. ನೆಕ್ಸ್ಟ್ 2 ಮಾರ್ಕ್ಸಿಗೆ ನೋಟ್ ಮೇಕಿಂಗ್ ಅಂತ ಬರುತ್ತೆ ಮೇಡಮ್. ಇದಕ್ಕೇನು ವಿದ್ಯಾರ್ಥಿಗಳು ಮನೇಲೇ ಓದ್ಕೊ ಬರ್ಬೇಕಾಗಿಲ್ಲ. ಯಾಕೆಂದ್ರೆ ಹೊಸದಾಗಿ 3 ಲೈನ್ 2 ಲೈನಿಂದ ಒಂದು ಪ್ಯಾರಾಗ್ರಾಫ್ ಕೊಡ್ತಾನೆ. ಆ ಪ್ಯಾರಾಗ್ರಾಫ್ ಅಲ್ಲೇನೆ 4 ಪದಗಳನ್ನ ಹುಡುಕಿ ಆ ಬಾಕ್ಸಿಗೆ ಬರಿಬಹುದು. ಅದೊಂದು 2 ಮಾರ್ಕ್ಸ್ ಬರುತ್ತೆ. ಲೆಟರ್ ರೈಟಿಂಗು ಮತ್ತೆ ಡೈಲಾಗ್ ರೈಟಿಂಗ್ ಅಂತ ಬರುತ್ತೆ. ಸೊ ಇಬ್ಬರು ವ್ಯಕ್ತಿಗಳು ಯಾವ ರೀತಿಯಾಗಿ ಸಂಭಾಷಣೆ ಮಾಡ್ತಾರೆ, ಆ ಸಂಭಾಷಣೆ ಅದ್ರಲ್ಲಿ ಕೊಟ್ಟಿರ್ತಾನೆ, ಅದಕ್ಕೆ ಕ್ಲೂನು ಕೊಟ್ಟಿರ್ತಾನೆ ಯಾವ ರೀತಿಯಾಗಿ ಮಾತಾಡೋ. ಗ್ರೀಟಿಂಗ್ ಅಂತ ಬಂದ್ರೆ ಗುಡ್ ಮಾರ್ನಿಂಗ್, ಹೌ ಆರ್ ಯು ಅಂತ ಹೇಳುವಂಥದ್ದು, ಅದು ಕೂಡ ಸುಲಭವಾಗಿರುತ್ತೆ. ಅದರಲ್ಲಿ 3 ಮಾರ್ಕ್ಸ್ ಅಂತ ಇಟ್ಕೊಳ್ಳಿ ಮೇಡಮ್. ಗ್ರಾಮರ್ ಅಲ್ಲೇನೆ ಆಲ್ಮೋಸ್ಟ್ 40 ಮಾರ್ಕ್ಸಿಗೆ ಇರೋದ್ರಿಂದ 24 ಮಾರ್ಕ್ಸ್ ಈಗ ಕಡಿಮೆ ಮಾಡಿದ್ದಾರೆ. 80 ಮಾರ್ಕ್ಸಿಗೆ 24 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ ಆಗಿರೋದ್ರಿಂದ ಅದ್ರ ಜೊತೆಗೆ ಮಲ್ಟಿಪಲ್ ಮತ್ತೆ ಇನ್ನೊಂದು ಮ್ಯಾಚ್ ದ ಫಾಲೋಯಿಂಗ್ ಇದೆ ನೋಡಿ, ಪ್ರನೌನ್ ಅಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಏನಿದೆ ಅದು ಹಂಗೇನೆ. ವಿದ್ಯಾರ್ಥಿಗಳು ಮನೇಲಿ ಏನು ಓದ್ಕೊ ಬರ್ಬೇಕಾಗಿಲ್ಲ, ಅವನೇ ಹೊಸದಾಗಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾನೆ, ಅಲ್ಲೇ ಆನ್ಸರ್ ಇರುತ್ತೆ. ಇಂಗ್ಲೀಷಲ್ಲಿ 40 ಮಾರ್ಕ್ಸಿನ ಆನ್ಸರು ಕ್ವಶನ್ ಪೇಪರಲ್ಲೇ ಇರುತ್ತೆ. ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿರೋ ಆನ್ಸರ್ನ ಹುಡುಕಿ ಬರಬೇಕು. ಸೊ ಅದೊಂದು 5 ಮಾರ್ಕ್ಸ್ ಅಲ್ಲೇ ಇರ್ಬೇಕು ಅವತ್ತು 3 ಗಂಟೆ. ಹಾಗಾಗಿ ಈಗ ಮಲ್ಟಿಪಲ್ ಚಾಯ್ಸ್ ಆತರ ಸ್ವಲ್ಪ ಈಸಿ ಮಾಡಿರೋದ್ರಿಂದ ಅದ್ರಲ್ಲಿ ಸ್ವಲ್ಪ ಹಿಂಗೋ ಅಂದಾಜಲ್ಲಿ ಸ್ವಲ್ಪ ಆ ಕಡೆ ಬರೆದ್ರು ಮಕ್ಳಿಗೆ ಪಾಸ್ ಆಗಕ್ ಮೋಸ ಇಲ್ಲ. ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಆ ಕಡೆ ಈ ಕಡೆ ಬರೆದ್ರೆ ತಪ್ಪಾಗ್ಬಿಡುತ್ತೆ. ಕರೆಕ್ಟ್ ಆನ್ಸರ್ಸ್ ಅಂದಾಜಲ್ಲಿ ಕೆಲವು ಮಕ್ಳುಗಳು ಆಗ್ತಿರ್ತಾರೆ. ಅದೇ ಅವ್ರ ಅದೃಷ್ಟ ಚೆನ್ನಾಗಿದ್ರೆ ಪಾಸ್ ಆಗ್ತಾರೆ. ಬಟ್ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕರೆಕ್ಟ್ ಆನ್ಸರ್ನೇ ಬರಿಬೇಕಾಗುತ್ತೆ. 2 ಮಾರ್ಕ್ಸಿನ ಕ್ವಶನ್ಸೂ ಇದೆ ಮೇಡಮ್. ಏನಿಲ್ಲ, ಒಂದ್ ಸ್ವಲ್ಪ ಅಟ್ಲೀಸ್ಟ್ 1 ಮಾರ್ಕ್ಸ್ 2 ಮಾರ್ಕ್ಸ್ ಇಂದ ಯಾರೋ ಕಲ್ತ್ಕೊಂಡು ಮತ್ತೆ ಈ ಕಡೆ ಲೆಟರ್ ರೈಟಿಂಗು ಆ ರೀತಿ, ಮತ್ತೆ ಗ್ರಾಮರ್ ಪ್ಯಾಸೇಜ್ ಇರ್ಬೋದು, ಅಥವಾ ಈಗ ನಾನು ಹೇಳ್ದಲ್ಲ ಪ್ರೊನೌನ್ ಹೇಳಿದ್ನೆ, ಮತ್ತೆ ನೋಟ್ ಮೇಕಿಂಗ್, ಡೈಲಾಗ್ ರೈಟಿಂಗ್, ಇದ್ರಲ್ಲೆಲ್ಲ
ಆರಾಮಾಗಿ ಇಂಗ್ಲೀಷ್ನಲ್ಲಿ ಆಕ್ಚುಲಿ ಬೇರೆ ಎಲ್ಲ ಸಬ್ಜೆಕ್ಟ್ಗಿಂತ ಈಸಿಯಾಗಿ ಪಾಸ್ ಆಗುವಂಥದ್ದೇ ಇಂಗ್ಲೀಷ್. ಯಾಕಂದ್ರೆ ಕ್ವಶನ್ ಪೇಪರಲ್ಲೇ 40 ಮಾರ್ಕ್ಸ್. ಈಸಿ ಮೇಡಮ್, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇಲ್ಲ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೂ ಈಸಿಯಾಗೇನೆ ಪಾಸ್ ಆಗೋ ವಿಧಾನಗಳನ್ನ ಅವರು ಸ್ಕೂಲ್ ಕಾಲೇಜ್ಗಳಲ್ಲಿ ಹೇಳ್ಕೊಡ್ತಾರೆ. ಆಮೇಲೆ ಲಾಂಗ್ ಆನ್ಸರ್ಸನ್ನು ಅಷ್ಟೇನೆ, ಮಕ್ಕಳಿಗೆ ಪಾಯಿಂಟ್ಸ್ ವೈಸ್ ಲಾಂಗ್ ಆನ್ಸರ್ಸ್ಗಳನ್ನ ಕಲಿಯೋದಕ್ಕೆ ಕೇಳಿ. ಈಗ ಒಂದು ಪಾಠ ಅಂತಂದ್ರೆ ಸಮ್ಮರಿ ತರ ಪದ್ಯಗಳಿಗೆ ನೀವು ಸಮ್ಮರಿನ ಬರಿಬಹುದು, ಪದ್ಯಗಳಿಗೆ ನೀವು ಆರಾಮಾಗಿ ಸಮ್ಮರಿನ ಬರಿಬಹುದು. ಪಾಠಗಳಲ್ಲಿ ಏನ್ ಮಾಡ್ತಾರೆ, ಒಂದೊಂದೇ ಪರ್ಟಿಕ್ಯುಲರ್ನೇ ಕೇಳ್ತಾರೆ. ಪಾಠಗಳಲ್ಲಿ ಸ್ವಲ್ಪ ಬರೆಯಕ್ಕೆ ಕಷ್ಟ ಆಗುತ್ತೆ. ಆದರೆ 6 ಪದ್ಯದಲ್ಲಿ ಮೇಡಮ್ ಆರಾಮಾಗಿ ನಿಮಗೆ 3 ಮತ್ತು 4 ಮಾರ್ಕ್ಸಿನ ಪ್ರಶ್ನೆಗಳೇನಿದೆ ಅದರಲ್ಲಿ 4 ಕ್ವಶನ್ಸ್ ಅಂತೂ ಪದ್ಯದಿಂದ ಕೇಳ್ತಾನೆ. 6 ಪದ್ಯ ಇದೆ, 6 ಪದ್ಯ ಇದೆ. 6 ಪದ್ಯದಲ್ಲಿ ಅವ್ರು ನೀಟಾಗಿ 4 ಕಲ್ತ್ಕೊಂಡ್ರೆ ಅದನ್ನ ಪಾಯಿಂಟ್ಸ್ ವೈಸೇ ಕಲೀಲಿ. ಒಂದು 8ರಿಂದ 10 ಪಾಯಿಂಟೇನೆ ಕಲೀಲಿ ಅವರು. 8ರಿಂದ 10 ಪಾಯಿಂಟು ನೀಟಾಗಿ ಹೇಳ್ಕೊಟ್ರೆ, ಕಲ್ತ್ಬಿಟ್ರೆ, ಅದ್ರ ಜೊತೆಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಇದರಲ್ಲಿ ಅವರು ಒಂದೊಂದು 2 ಮಾರ್ಕ್ಸ್ನ ತಗೊಂಡ್ರೆ ಆರಾಮಾಗಿ ಪಾಸ್ ಆಗ್ಬೋದು. ಲೆಟರ್ ರೈಟಿಂಗ್ ಮಾತ್ರ ನೀವು ಚೆನ್ನಾಗಿ ಕಲಿಸ್ಲೇಬೇಕು ಮಕ್ಕಳಿಗೆ. ಅದು 5 ಮಾರ್ಕ್ಸಿಗೆ ಕೊಡ್ತಾನೆ ಲೆಟರ್ ರೈಟಿಂಗು. ಪ್ಯಾಸೇಜಲ್ಲಿ 2 ರೀತಿಯಾದಂಥ ಪ್ಯಾಸೇಜ್ ಇರುತ್ತೆ, ಒಂದು ಪ್ಯಾರಾಗ್ರಾಫು, ಇನ್ನೊಂದು ಪದ್ಯ. ಸೊ 2ರಲ್ಲಿ ಯಾವ್ದು ಸುಲಭ ಅಂತ ಅನ್ಸುತ್ತೆ ಅದಕ್ಕೆ ಅವರು ಆನ್ಸರ್ ಮಾಡಿದ್ರೆ ಬೆಟರ್. ಎರಡನ್ನೂ ಈ ವರ್ಷದ ಪ್ರಶ್ನೆ ಪತ್ರಿಕೆನಲ್ಲಿ 2ರಲ್ಲೂ ಚಾಯ್ಸ್ ಇರುತ್ತೆ ಮೇಡಮ್. ಆ ರೀತಿ ಮಾಡಿದ್ದಾರೆ. 5 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ ಈ ತರದ್ದೆಲ್ಲ ಹೇಳಿರ್ತೀರಲ್ವಾ ಮೇಡಮ್? ಸಾಮಾನ್ಯ ಇರುತ್ತೆ ಅದು. ಮೇಡಮ್ ಅದರಲ್ಲಿ ಪದ್ಯದಲ್ಲಿ ವಾಟರ್ ಪದ್ಯ ಏನಿದೆ ಅದು ವೆರಿ ಇಂಪಾರ್ಟೆಂಟ್. ಅದನ್ನ ಗ್ಯಾರಂಟಿ ಕೇಳ್ತಾನೆ. ವಾಟರ್ ಪದ್ಯದ್ದು ಇಲ್ಲ 3 ಮಾರ್ಕ್ಸಿಗೆ ಕೇಳ್ತಾನೆ, ಇಲ್ಲ 4 ಮಾರ್ಕ್ಸಿಗೆ ಕೇಳ್ತಾನೆ. ವಾಟರ್ ಪದ್ಯ, ಆನ್ ಚಿಲ್ಡ್ರನ್ ಅಂತ ಪದ್ಯ. 6 ಪದ್ಯಗಳನ್ನು ನೀವು ಕಲ್ತಿದ್ರೆ ಅದರಲ್ಲಿ ಏನಾಗುತ್ತೆ ಅಂದ್ರೆ 2 ಪ್ರಶ್ನೆಗಳು 2 ಮಾರ್ಕ್ಸಿಗೆ ಕೇಳ್ತಾನೆ, 2 ಪದ್ಯಗಳನ್ನ. ಇನ್ನ 4 ಪದ್ಯಗಳನ್ನ 3 ಅಥವಾ 4 ಮಾರ್ಕ್ಸಿಗೆ ಕೇಳ್ತಾರೆ. ಅದಲ್ದಲ್ಲೇ 3 ಪ್ರಶ್ನೆಗಳು 1 ಮಾರ್ಕ್ಸಿಗೆ ಇರುತ್ತೆ. ಸೊ ನೀವು ಬರೀ ಪದ್ಯಗಳನ್ನೇ ನೋಡ್ಕೊಂಡ್ರು ಅದ್ರಲ್ಲೊಂದು 20 ಮಾರ್ಕ್ಸ್ ಬರುತ್ತೆ ಮೇಡಮ್. ಅಂದ್ರೆ ಪಾಸ್ ಆಗ್ಬೇಕು ಅನ್ನೋರಿಗೆ ಪಾಠಗಳಲ್ಲಿ ನಾನು ಅದ್ ಹೇಳ್ತಿದ್ದೀನಿ. 2-3 ಜನ ನಮ್ಮ ಕಾಲೇಜಲ್ಲಿ ತುಂಬಾ ಡಲ್ ಸ್ಟೂಡೆಂಟ್ ಮೇಡಮ್. ಅವರು ಪಾಸ್ ಆಗೋ ಮಟ್ಟಿಗೆ ನಾವು ರೆಡಿ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ವಿ. ಇಲ್ಲ, ಮಾಡ್ಬೋದು ಮೇಡಮ್. ವಾಟರ್ ಪದ್ಯ ಕಲ್ಸಿ ಚೆನ್ನಾಗಿ, ಆನ್ ಚಿಲ್ಡ್ರನ್ ಪದ್ಯ ಕಲ್ಸಿ. ನಾನು ಹೇಳ್ದಾಗೆ ಪಾಯಿಂಟ್ಸ್ ವೈಸ್ನೇ ನೋಟ್ಸ್ನ ಏನಿಲ್ಲ, ಒಂದು 8 ಪಾಯಿಂಟ್ಸ್ಗಳನ್ನ ನೀವು ಅವರಿಗೆ ಹಾಕೊಡಿ. ಒಂದೊಂದು ಸೆಂಟೆನ್ಸಲ್ಲಿ 8 ಪಾಯಿಂಟ್ಸ್ನ ಬರೆದ್ರು ಅದು 3 ಮಾರ್ಕ್ಸಿಗೆ ಬೇಕಾದಷ್ಟು ಅನ್ಸುತ್ತೆ. ಯಾಕೆಂದರೆ ಸಮ್ಮರಿ ಪದ್ಯಗಳಲ್ಲಿ ಸಮ್ಮರಿ ಬರೆದ್ರೆ ಬೇಕಾದಷ್ಟು. ಅದ್ರ ಜೊತೆಗೆ ಆನ್ ಚಿಲ್ಡ್ರನ್ ಅಂತ ಒಂದು ಪದ್ಯ ಇದೆ, ಅದನ್ನು ಕಲಿಯೋದಕ್ಕೆ ಸುಲಭ ಇದೆ. ಸೊ ಪದ್ಯ ಕನ್ನಡ ಪದಗಳು ಬರೆಯೋದೇ ಕಷ್ಟ ಇದೆ ಮೇಡಮ್. ಆಗೆಲ್ಲ ಹೈಸ್ಕೂಲಲ್ಲಿ ಪಾಸ್ ಆಗಿ ಬಂದಿದ್ದಾರಲ್ಲ. ಹೌದು, ಇದಾರೆ ನಮ್ಮ ಕಾಲೇಜಲ್ಲೂ ಇದಾರೆ ಮೇಡಮ್. ಆ ತರದ ವಿದ್ಯಾರ್ಥಿಗಳಿದ್ದಾರೆ. ಬಟ್ ಈ ತರ ನಾನು ಪ್ರಯತ್ನ ಮಾಡಿದೀನಿ. ಪಾಯಿಂಟ್ಸ್ ವೈಸ್ ಈ ಸತಿ ಪ್ರಿಪ್ರೇಟರಿಗೆ ನಾನು ಏನ್ ಮಾಡಿದೆ, ಆ ತರ ತುಂಬಾ ವೀಕ್ ಇರೋರಿಗೆ ಪಾಯಿಂಟ್ಸ್ ವೈಸ್ ಆನ್ಸರ್ ಬರ್ಸಿ ಅಲ್ಲೇ ಕಲ್ಸಿ 4 ಸಲ ಬರ್ಸಿ ಅವರೆಲ್ಲ ಪ್ರಿಪ್ರೇಟರಿಗೆ ಒಂದಿಷ್ಟು ಬರ್ದಿದ್ದಾರೆ. ಸೊ 3 ಮಾರ್ಕ್ಸ್ ಸಿಗುತ್ತೆ ಅಂತಲ್ಲ, ಅಟ್ಲೀಸ್ಟ್ 1.5-2 ಮಾರ್ಕ್ಸ್ ಆದ್ರೂ ಸಿಗೋ ಹಂಗೆ. 1 ಮಾರ್ಕ್ ಆದ್ರೂ ಅಟ್ಲೀಸ್ಟ್ ಏನೋ ಒಂದು ಕಂಟೆಂಟ್ ಇದೆ, ಪಾಠದ ಕಂಟೆಂಟ್ ಇದೆ ಅಂದ್ರೆ 1 ಮಾರ್ಕ್ಸ್ ಅಂತೂ ನಾವು ಗ್ಯಾರಂಟಿ ಕೊಡ್ತೀವಿ. ಹಾಗಾಗಿ ಲೆಟರ್ ರೈಟಿಂಗ್ ಕಲ್ಸಿ ಮೇಡಮ್. ಇವತ್ತಿಂದ ಶುರು ಮಾಡಿದ್ರು ಆಗುತ್ತೆ ಅನ್ಸುತ್ತೆ. ಅವರಿಗೆ ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ರೆ ಗ್ಯಾರಂಟಿ ಆಗುತ್ತೆ ಮೇಡಮ್. ಆಗುತ್ತೆ ಅಲ್ವಾ? ಈಗ ಇಂಟ್ರೆಸ್ಟ್ ತಗೊಳ್ಳೇಬೇಕು, ಇಲ್ಲದಿದ್ರೂ ತಗೊಳ್ಳೇಬೇಕು. ಅವ್ರು ಸ್ವಲ್ಪ ಕಷ್ಟಪಡ್ಲೇಬೇಕು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕಾರ್ಯಕ್ರಮ ಕೇಳ್ತಾ ಇರಿ, ಇನ್ನು ಹಲವಾರು ಟಿಪ್ಸ್ ನಿಮ್ಗೆ ಸಿಗ್ಬಹುದು. ಅದೇ 2 ಮಾರ್ಕ್ಸಿನ ಪ್ರಶ್ನೆ ಹೇಳ್ತಾ ಇದೆ. ನೆಕ್ಸ್ಟ್ 3 ಮಾರ್ಕ್ಸ್ನ ಕ್ವಶನ್ಸ್, ಎನಿ 4 ಆನ್ಸರ್ ಎನಿ 4 in 60 ವರ್ಡ್ಸ್ ಅಂತ ಇದೆ. ಸೊ ಇದಕ್ಕೆ ನೀವು ಪೇಜ್ ಗಟ್ಟಲೆ ಬರೆಯೋ ಆಗಿಲ್ಲ. 2 ಪೇಜ್ 3 ಪೇಜ್ ಎಲ್ಲ ಬರೆದ್ರೆ ಸುಮ್ಮನೆ ಸಮಯ ವ್ಯರ್ಥ ಆಗುತ್ತೆ. ಸೊ ಅಲ್ಲಿ ಆ ಪ್ರಶ್ನೆ ಏನು ಕೇಳಿದ್ದಾರೆ ಆ ಪ್ರಶ್ನೆಗೆ ತಕ್ಕ ಹಾಗೆ ನೀವು ಆನ್ಸರ್ಸನ್ನು ಬರಿಬೇಕಾಗುತ್ತೆ. ಸೊ ಇದರಲ್ಲೂ ಹಾಗೇನೆ ಅಟ್ಲೀಸ್ಟ್ 2 ಪದ್ಯವನ್ನು ನಾವು 3 ಮಾರ್ಕ್ಸಿನ ಪ್ರಶ್ನೆಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಲ್ಲಿ ನಿಮಗೆ 6 ಆಪ್ಷನ್ಸ್ಗಳಿರುತ್ತೆ. 6 ಪ್ರಶ್ನೆಗಳಲ್ಲಿ 4ಕ್ಕೆ ಉತ್ತರನ ಬರಿಬೇಕು. ಸೊ ಚಾಯ್ಸ್ ಇರುತ್ತೆ. 6 ಪ್ರಶ್ನೆನಲ್ಲಿ 4ನ್ನ ಆನ್ಸರ್ ಮಾಡಬೇಕು. ಸೊ ಮೇಯ್ನ್ ಆಗಿ ಈ 3 ಮಾರ್ಕ್ಸಿನ ಒಂದು ಕ್ವೆಶನ್ಸ್ ಏನಿದೆ, 3 ಮಾರ್ಕ್ಸಿನ ಕ್ವೆಶನ್ಸ್ ಅಲ್ಲಿ ಸಾಮಾನ್ಯವಾಗಿ ಪದ್ಯ ಯಾವ್ದನ್ನ ಕೇಳ್ತಾನೆ ಅಂತಂದ್ರೆ ಟು ದ ಫುಡ್ ಫ್ರಮ್ ಹಿಸ್ ಚೈಲ್ಡ್ ಇಂದ ಕೇಳ್ಬೋದು ಪದ್ಯ. ರೋಮಿಯೋ ಜೂಲಿಯಟ್ ಪದ್ಯ ಕೇಳ್ಬೋದು. ಹಾಗೆ ವೆನ್ ಯು ಆರ್ ಓಲ್ಡ್ ಕೇಳ್ಬೋದು. ಕೆಲವು ಸತಿ ವಾಟರನ್ನ ಇಲ್ಲ 3 ಮಾರ್ಕ್ಸಿಗೆ ಕೇಳ್ತಾನೆ, ಇಲ್ಲ 4 ಮಾರ್ಕ್ಸಿಗೆ ಕೇಳ್ತಾನೆ. ಒಂದು ಪ್ರಶ್ನೆ 3 ಮಾರ್ಕ್ಸಿನ ಪ್ರಶ್ನೆ ನಾಟಕದಿಂದ ಬರುತ್ತೆ. ಒಂದು 4 ಮಾರ್ಕ್ಸಿಗೆ ಒಂದು ಕೇಳ್ತಾನೆ, 3 ಮಾರ್ಕ್ಸಿಗೆ ಒಂದು ಕೇಳ್ತಾನೆ. ಯಾಕೆಂದ್ರೆ ತುಂಬಾ ವೆಯ್ಟೇಜ್ ಇರೋಂಥ ಒಂದು ಪಾಠ ಯಾವ್ದಪ್ಪ ಅಂತಂದ್ರೆ ನಾಟಕ. ಅದು 8 ಮಾರ್ಕ್ಸಿಗೆ 8 ಅವರ್ಸು ಆಲ್ಮೋಸ್ಟ್ 8 ಮಾರ್ಕ್ಸಿನ ಪ್ರಶ್ನೆನ ನಾಟಕದಿಂದ ಕೇಳ್ತಾನೆ. ಹಾಗಾಗಿ ನೋಡೋಣ. ಸರಿ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು ಹೇಳ್ಬೋದಾ? ಪ್ರಕಾಶ್, ಊರು ಗಂಗೂರು.
ಪ್ರಶ್ನೆ ಕೇಳಿ ಪ್ರಕಾಶ್ ಅವ್ರೆ. ಹೇಳಿ ಪ್ರಕಾಶ್ ಅವರೇ. ಲಾಂಗ್ ಆನ್ಸರ್. ಹಾ ಹೇಳಿ. ಯಾವ ಪಾಠದಲ್ಲಿ ಬರ್ತದೆ ಮೇಡಮ್ ಅತಿ ಹೆಚ್ಚು ಲಾಂಗ್ ಆನ್ಸರು ಸರ್ ಸನ್ನಿ ಮಾರ್ನಿಂಗ್ ಅಂತ ಒಂದು ನಾಟಕ ಇದೆ. ಆ ನಾಟಕದಲ್ಲಿ 4 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳ್ತಾನೆ, 3 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳ್ತಾರೆ ಸರ್, ಸನ್ನಿ ಮಾರ್ನಿಂಗು. ಆಮೇಲೆ ವಾಟರ್ ಪದ್ಯ ಇದೆಯಲ್ಲ ಸರ್, ಅದು 4 ಮಾರ್ಕ್ಸಿಗೆ ಕೇಳ್ಬೋದು, ಇಲ್ಲ 3 ಮಾರ್ಕ್ಸಿಗೆ ಕೇಳ್ಬೋದು. ದ ಗಾರ್ಡನರ್ ಪಾಠ ಇದೆ, ಓಟರ್ ಪಾಠ ಇದೆ ಸರ್, ಇವೆಲ್ಲ 4 ಮಾರ್ಕ್ಸಿಗೆ ಕೇಳೋ ಅಂಥದ್ದು. ಓಟರ್ ಪಾಠ ಇದೆ ನೋಡಿ ಮೇಡಮ್, ನೋಡಿ ಸರ್ ಓಟರ್. ಸಮ್ಮರಿ ಸರ್, ನೀವು ಪದ್ಯಗಳ ಸಮ್ಮರಿ ಕಲ್ತ್ಕೊಬಿಡಿ ಬೆಸ್ಟ್. ಪದ್ಯದಲ್ಲಿ ಆನ್ ಚಿಲ್ಡ್ರನ್ ಕಲೀರಿ, ವಾಟರ್ ಕಲೀರಿ, ಟು ದ ಫುಡ್ ಫ್ರಮ್ ಮಿಸ್ ಚೈಲ್ಡ್ ಅಂತ ಇದೆಯಲ್ಲ ಅದನ್ನ ಕಲೀರಿ. ರೋಮಿಯೋ ಜೂಲಿಯಟ್ ಮೊದಲನೇ ಪಾಠ ಆಗಿರೋದ್ರಿಂದ ನೀವು ಟೆಸ್ಟು ಮಿಡ್-ಟರ್ಮು ಎಲ್ಲದಕ್ಕೂ ಬರ್ದಿರ್ತೀರಾ, ಅದನ್ನ ನೀವು ಕಲ್ತ್ಕೊಂಡ್ರೆ ಬೆಟರು. ಹಾ, ರೋಮಿಯೋ ಜೂಲಿಯಟ್ ಶೇಕ್ಸ್ಪಿಯರ್ದಾಗಿರೋದ್ರಿಂದ ಅದರಿಂದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ರೋಮಿಯೋ ಜೂಲಿಯಟ್. ಈಗ ಇಂಗ್ಲಿಷ್ ಏನು ಬರಲ್ಲ, ಅವ್ರು ಇವತ್ತಿಂದ ಕೂತು ಓದ್ಬೇಕು, ಅವ್ರು ಹೆಂಗೆ ಜಸ್ಟ್ ಪಾಸ್ ಆಗೋದು ಸರ್? ಇಂಗ್ಲಿಷಲ್ಲಿ ಅಟ್ಲೀಸ್ಟ್ ಲೆಟರ್ ರೈಟಿಂಗ್ ಆದ್ರೂ ಓದಬೇಕು. ಲೆಟರ್ ರೈಟಿಂಗ್ 5 ಮಾರ್ಕ್ಸಿಗೆ ಕೊಡ್ತಾರೆ. ಪ್ಯಾಸೇಜ್ನ ನೀಟಾಗಿ ಕ್ವಶನ್ಸ್ಗಳನ್ನು ಓದಿ ಪ್ಯಾಸೇಜಲ್ಲಿರುವಂಥ ಆನ್ಸರ್ನ ಹುಡ್ಕೋದಷ್ಟಾದ್ರೂ ಅವರಿಗೆ ಒಂದು ನಾಲೆಡ್ಜ್ ಇರಬೇಕು ಸರ್. ಏನನ್ನೂ ಓದ್ದಲೇ ಪಾಸ್ ಆಗಕ್ಕೆ ಕಷ್ಟ ಇದೆ ಸರ್. ಅಟ್ಲೀಸ್ಟ್ ಗ್ರಾಮರಲ್ಲಿ ಪ್ರನೌನು ಅಥವಾ ಈ ಲೆಟರ್ ರೈಟಿಂಗು ಮತ್ತು ಪ್ಯಾಸೇಜು ಅಂಥದ್ದಾರ ನೀವು ಅಟ್ಲೀಸ್ಟ್ ನೋಡ್ಕೊಂಡಿರ್ಬೇಕು ಸರ್. ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಇದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಕೇಳ್ತಾರೆ, 4ರಲ್ಲಿ 1 ಆಯ್ಕೆ ಮಾಡಿ ಬರೆಯೋ ಅಂಥದ್ದು. ಅದನ್ನೆಲ್ಲ ಮಾಡಿದ್ರೆ ಪಾಸ್ ಆಗೇ ಆಗ್ತಾರೆ ಸರ್. ಒಂಚೂರು ಓದಬೇಕು ಸರ್ ನೀಟಾಗಿ. ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನ ಇಟ್ಕೊಳ್ಳಿ ಸರ್. ಮಾಡಲ್ ಕ್ವಶನ್ ಪೇಪರ್ ಇಟ್ಕೊಂಡು ಅದರಲ್ಲಿ ಗ್ರಾಮರ್ ಕಂಟೆಂಟ್ ಏನಿದೆ ಆ ಗ್ರಾಮರ್ನ ಎಳಿಸ್ಕೊಂತ ಹೋಗಕ್ಕೆ ಹೇಳಿ ಟೀಚರ್ಸ್ ಹತ್ರ, ಲೆಕ್ಚರ್ಸ್ ಹತ್ರ. ಕರೆ ಕಡಿತ ಆಗಿದೆ, ಇದ್ರ ಬಗ್ಗೆ ಮತ್ತೆ ಮಾತಾಡೋಣ. ಒಂದು ಜಾಹೀರಾತು ಕೇಳೋಣ. ಹಾ. ಉನ್ನತಿ ಶಿಕ್ಷಣ ಟ್ರಸ್ಟ್ನ ಎಪಿಜೆ ಪದವಿ ಪೂರ್ವ ಕಾಲೇಜ್ ಕೇಂದ್ರೀಯ ವಿದ್ಯಾಲಯ ಎದುರಿಗೆ ಬಿ ಕಾಟಿಹಳ್ಳಿ, ಅರಸೀಕೆರೆ ರಸ್ತೆ, ಹಾಸನ. ಪಿಯುಸಿ ವಿಜ್ಞಾನದ ಪಿಸಿಎಂಬಿ ಮತ್ತು ಪಿಸಿಎಂಸಿ ಕೋರ್ಸ್ಗಳು ಲಭ್ಯ. ಐಐಟಿ ಜೆಇಇ, ನೀಟ್, ಕೆಸಿಇಟಿ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತಿಗೆ ಪ್ರತ್ಯೇಕ ಅನುಭವಿ ಪ್ರಾಧ್ಯಾಪಕರ ಲಭ್ಯತೆ ಹಾಗೂ ಪಿಯು ಬೋರ್ಡ್ ಪರೀಕ್ಷೆಯ ತಯಾರಿಗೆ ಪ್ರತ್ಯೇಕ ಬೋಧಕ ವರ್ಗದ ತರಬೇತಿ ಕೂಡ ಲಭ್ಯ. ದೇಶದ ಪ್ರತಿಷ್ಠಿತ ವೃತ್ತಿಪರ ಕಾಲೇಜುಗಳಲ್ಲಿ ಆಯ್ಕೆ ಬಯಸುವ ತಾವು ಸಂಪರ್ಕಿಸಬೇಕಾದ ಸಂಖ್ಯೆ 9972272890. ಮೇಡಮ್, ಕಾರ್ಯಕ್ರಮ ಮುಂದುವರ್ಸೋಣ. ಈಗ ಏನಂತಂದ್ರೆ ಪಾಸ್ ಆಗ್ಬೇಕು ಅಷ್ಟೇ ಕಣ್ಮುಂದಿರೋದು. ಎಲ್ಲಾ ತರದ ಮಕ್ಕಳು ಇರ್ತಾರೆ, ಜಸ್ಟ್ ಪಾಸ್ ಆಗ್ಬೇಕು, 50-60 ಮಾರ್ಕ್ ಬರ್ಬೇಕು ಅನ್ನೋರು, ಆಮೇಲೆ 100ಕ್ಕೆ 100 ತೆಗಿಬೇಕು ಅನ್ನೋರಂತೂ ಇದುವರೆಗೆ ಓದ್ತಾನೆ ಇರ್ತಾರೆ. ಸುಮ್ನೆ 100ಕ್ಕೆ 100 ತೆಗಿಯಕ್ ಆಗಲ್ಲ. ಮೊದಲಿಗೆ ನಾವು ಜಸ್ಟ್ ಪಾಸ್ ಆಗ್ಬೇಕು ಅನ್ನೋರ್ಗೆ ಈಗಾಗ್ಲೇ ಒಬ್ರು ಮೇಡಮ್ ಪ್ರಶ್ನೆ ಕೇಳಿದ್ರು, ಅವ್ರಿಗೆ ಹೇಳಿದೀರಾ? ಮತ್ತೊಮ್ಮೆ ಹೇಳ್ಬೋದು. ಈಗ ಇಲಾಖೆಯಿಂದ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಬಿಟ್ಟಿದ್ದಾರೆ. ವೆಬ್ಸೈಟ್ ಅಲ್ಲಿ ಇದೆ 3 ಮಾಡೆಲ್ ಕ್ವಶನ್ ಪೇಪರ್. ಅದ್ರ ಜೊತೆಗೆ ವೆಬ್ಸೈಟ್ ಅಲ್ಲಿ ಕ್ವಶನ್ ಬ್ಯಾಂಕ್ ಅನ್ನು ಅವ್ರು ಬಿಟ್ಟಿದ್ದಾರೆ. ಸೊ ಕ್ವಶನ್ ಬ್ಯಾಂಕ್ ಅನ್ನ ನೀವು ಅದನ್ನ ಒಂದು ಪ್ರಿಂಟ್ಔಟ್ ಹಾಕ್ಸ್ಕೊಳ್ಳಿ. ಅದರಲ್ಲಿ ಗ್ರಾಮರ್ ಕಂಟೆಂಟ್ ಏನಿದೆ ತುಂಬಾ ಚೆನ್ನಾಗಿದೆ. ಕ್ವಶನ್ ಪೇಪರ್ಲೂ ಕೂಡ 3 ಕ್ವಶನ್ ಪೇಪರ್ಸ್ ಏನಿದೆ ಅದರಲ್ಲಿರುವಂಥ ಗ್ರಾಮರ್ ಕಂಟೆಂಟನ್ನು ಸಾಲ್ವ್ ಮಾಡ್ತಾ ಹೋಗ್ಬೇಕು ನೀವು. ಫಸ್ಟ್ ಯಾವ್ದು ಬರುತ್ತೆ, ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಅಟ್ಲೀಸ್ಟ್ ನೀವು ನಿಮ್ಮ ಲೆಕ್ಚರರ್ಸ್ ಹತ್ರ ಹೇಳಿಸ್ಕೋಬೇಕು. ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ, ಇದನ್ನು ಸಾಲ್ವ್ ಮಾಡೋದು ಹೇಗೆ ಅವ್ರು ಕ್ಲಾಸ್ನಲ್ಲಿ ಮಾಡಿರ್ತಾರೆ. ಕ್ಲಾಸಲ್ಲಿ ಮಾಡಿದ್ರು ಕೂಡ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಲೇಬೇಕು. 1-2ನ ಅವರು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ 3ನೇ ಕ್ವಶನ್ ಪೇಪರ್ ನೀವೇ ಯಾವ ರೀತಿಯಾಗಿ ಮಾಡೋದು ಅಂತ ಮಾಡ್ತಾ ಹೋದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ, ಈ ರೀತಿ ಬರಿಬೇಕಾಗುತ್ತೆ ಆನ್ಸರ್ಸ್ ಅಂತ. ಮೇಜರ್ ಜಸ್ಟ್ ಪಾಸ್ ಆಗಬೇಕು ಅನ್ನೋರಿಗೆ ಹೇಳೋಂಥದ್ದು ಏನಪ್ಪಾ ಅಂತಂದ್ರೆ ಹೆಚ್ಚು ಗ್ರಾಮರ್ ಕಡೆ ಒತ್ತನ್ನ ಕೊಡಿ, ನಾನು ಹೇಳ್ದಾಗೇನೆ. ಆಮೇಲೆ ನೀವು ಪದ್ಯಗಳ ಕಡೆ ಹೆಚ್ಚು ಗಮನ ಕೊಡಿ, ಯಾಕೆಂದ್ರೆ ಇರೋದೇ 6 ಪದ್ಯ ಆಗಿರೋದ್ರಿಂದ ಪದ್ಯಗಳನ್ನ ಬರೀ ಸಮ್ಮರಿಯನ್ನ ಕಲ್ತ್ಕೊಂಡ್ರೆ ಸಾಕು. ಆ ಸಮ್ಮರಿಯನ್ನೇ ಓದ್ಕೊಂಡ್ರೆ ಸಾಕು. ಅದು ಸಮ್ಮರಿನ ಪಾಯಿಂಟ್ಸ್ ವೈಸ್ ನೀವು ಕಲಿಯೋದಕ್ಕೆ ಪ್ರಯತ್ನವನ್ನ ಪಡಿ. ಅದ್ರ ಬಗ್ಗೆ ಹೇಗೆ ಪಾಯಿಂಟ್ ಮಾಡ್ಕೊಂಡು ಓದ್ಬೇಕು ಅನ್ನೋದ್ರ ಬಗ್ಗೆನೂ ಮಾತಾಡೋಣ. ಒಂದು ಕರೆ ಇದೆ. ನಮಸ್ತೆ ಮೇಡಮ್. ನಮಸ್ತೆ, ನಾನ್ ಮಾತನಾಡೋದು. ನೀವು ಅಂದ್ರೆ? ನಾನಂದ್ರೆ ಅಮ್ಮಣ್ಣಿ. ಹೇಳಿ ಅಮ್ಮಣ್ಣಿ ಅವ್ರೆ. ಮೇಡಮ್, ತುಂಬಾ ಚೆನ್ನಾಗಿ ಬರ್ತಾ ಉಂಟು ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು. ಹೇಳಿ, ಪ್ರಶ್ನೆ ಕೇಳಿ. ಮ್ಯಾಮ್, ಈಗ ನೀವು ಗ್ರಾಮರ್ ಅಲ್ಲಿ ಔಟ್ಸೈಡ್ ಇಂದ ಕ್ವಶನ್ ಬರ್ತದೆ ಅಂತ ಹೇಳಿದ್ರಲ್ಲ, ಹೌದು.
ಇದ್ರಲ್ಲಿ ಈಗ ಜಂಬಲ್ಡ್ ಲೆಟರ್ಸ್ ಇರ್ತದೆ, ಅದ್ರಲ್ಲಿ ಎಷ್ಟು ಮಾರ್ಕಿಗೆ ಬರ್ತದೆ ಮತ್ತು ಅದು ಹೇಗೆ ಬರ್ಬೋದು? ಅಂದ್ರೆ ಹೊರಗಡೆ ಅಂತ ಹೇಳುವಾಗ ಎಷ್ಟಂದ್ರೂ ಕೂಡ ಮಧ್ಯದಲ್ಲಿ ಸ್ವಲ್ಪ ಪಾಠದಿಂದ ಬರಬಹುದಾ ಮೇಡಮ್? ಹೌದು ಮೇಡಮ್. ಈಗ ಕೆಲವು ಮೇನ್ಗಳನ್ನ ಪಾಠದಿಂದನಾದ್ರೂ ಕೊಡ್ಬೋದು. ಇಲ್ಲ ಇದು ಏನಾಗಿದೆ ಅಂದ್ರೆ ನಾನ್ ಟೆಕ್ಸ್ಚುಯಲ್ ಕೊಡ್ಬೋದು ಅಂತ ಆಗಿರೋದ್ರಿಂದ ಕೆಲವು ಮೇನ್ಗಳನ್ನ ಟೆಕ್ಸ್ಚುಯಲ್ ಕೊಡ್ತಾರೆ, ಕೆಲವು ಮೇನ್ಗಳನ್ನ ನಾನ್ ಟೆಕ್ಸ್ಚುಯಲ್ ಕೊಡ್ತಾರೆ. ಈಗ ಟೆಕ್ಸ್ಚುಯಲ್ ಸಾಮಾನ್ಯ ಟೆಕ್ಸ್ಟ್ ಬುಕ್ಕಲ್ಲೇ ಇರೋವಂಥದ್ದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋವಂಥದ್ದು ಈ ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತ ಏನಿದೆ, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚು, ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಲ್ಲಿ ನಾಟಕದಿಂದ ಸಾಮಾನ್ಯ ಹೆಚ್ಚು ಕೊಟ್ಟಿರುವಂಥದ್ದು ನಾಟಕದಿಂದನೇ ಕೊಟ್ಟಿರುವಂಥದ್ದು. ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚಿಗೆ ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವಂಥ ಒಂದು ಸಂಭಾಷಣೆ. ಅದು ಬಿಟ್ಟರೆ ಮೇಡಮ್ ಎಕ್ಸ್ಪ್ರೆಷನ್ಸ್ ಅಂತ ಒಂದು ಮೇನ್ ಇದೆ, 14th ಮೇನು. ಆ ಎಕ್ಸ್ಪ್ರೆಷನ್ಸಲ್ಲೂ ಕೂಡ ಸಾಮಾನ್ಯವಾಗಿ ಟೆಕ್ಸ್ಟ್ ಬುಕ್ಕಿಂದ ಕೊಡ್ತಾರೆ, ಅದರಲ್ಲೇ ಕೊಡಬೇಕು ಅಂತ ಏನಿಲ್ಲ. ಆದರೆ ಎಲ್ಲ ಕಂಪ್ಲೀಟ್ ನಾನ್ ಟೆಕ್ಸ್ಚುಯಲ್ ಕೊಡ್ತಾನೆ ಅಂತ ಅಲ್ಲ, ಎರಡನ್ನೂ ಮಿಕ್ಸ್ ಮಾಡಿ ಕೊಡ್ತಾರೆ ಮೇಡಮ್ ನಾನ್ ಟೆಕ್ಸ್ಚುಯಲು. ಆದರೆ ಸಾಮಾನ್ಯವಾಗಿ ಯಾವುದು ಟೆಕ್ಸ್ಚುಯಲ್ ಇರುತ್ತೆ ಅದನ್ನು ನಾವು ಹೆಚ್ಚು ಗಮನ ಇಟ್ಟು ಟೆಕ್ಸ್ಟ್ ಬುಕ್ಕಲ್ಲೇ ಓದ್ಬೋದು. ಫಾರ್ ಎಕ್ಸಾಂಪಲ್ ಪ್ಯಾಸಿವ್ ವರ್ಬ್ಸ್ ಇರ್ಬೋದು ಅಥವಾ ಎಕ್ಸ್ಪ್ರೆಷನ್ಸ್ ಇರ್ಬೋದು. ನಾನು ಹೇಳಿದಾಗೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಏನಿದೆ ಇವುಗಳನ್ನು ಪಾಠದಿಂದ ಕೊಡ್ತಾರೆ. ಅದು ಬಿಟ್ಟು ಇನ್ನೆಲ್ಲವೂ ನಾನ್ ಟೆಕ್ಸ್ಚುಯಲ್ಲೇ ಇದ್ದಾವೆ ಮೇಡಮ್. ಆರ್ಟಿಕಲ್ಸ್ ಇರ್ಬೋದು, ಪ್ರಿಪೋಸಿಷನ್ಸ್ ಇರ್ಬೋದು, ಜಂಬಲ್ಡ್ ಸೆಗ್ಮೆಂಟ್ಸ್ ಇರ್ಬೋದು. ಜಂಬಲ್ಡ್ ಸೆಗ್ಮೆಂಟ್ಸ್ ಪಾಠದಿಂದನೇ ಕೊಡಬೇಕು ಅಂತ ಏನಿಲ್ಲ, ನಾನ್ ಟೆಕ್ಸ್ಚುಯಲ್ ಕೊಡ್ತಾರೆ. ಮತ್ತೊಂದು ಮ್ಯಾಮ್, ಇದು ಆ ಒಂದು ಚಾಪ್ಟರ್ಸ್ಗೆ ರಿಲೇಟ್ಸ್ ಆದಂತಹ ಓನ್ ಆನ್ಸರ್ ಅನ್ನು ಬರೆಯಿದ್ರೆ ಫುಲ್ ಮಾರ್ಕ್ ಸಿಗ್ತದೆ ಈಗ ಮಕ್ಕಳಿಗೆ. ಅಂದ್ರೆ ಅವರದ್ದೇ ಓನ್ ಆಗಿ ಮಾಡಿದ್ವಿ ಕ್ವಶನ್ಸ್ಗೆ, ಅದೇ ರಿಲೇಟೆಡ್ ಆಗಿರುವಂತದ್ದು. ಓನ್ ಆನ್ಸರ್ಸ್ ಬರೀಬಹುದು. ಓನ್ ಆನ್ಸರ್ಸು ಟೆಕ್ಸ್ಚುಯಲ್ ರಿಲೇಟೆಡ್ ಆಗೇ ಇರಬೇಕು. ಟೆಕ್ಸ್ಟ್ ಬುಕ್ ಅಲ್ಲಿ ಇರೋಂಥ ಅಂಶಗಳೇನೆ ಓನ್ ಆನ್ಸರ್ಸ್ ಅಲ್ಲಿ ಇರಬೇಕು. ಪದಗಳ ಮೀನಿಂಗ್ ಒಂದೇ ಇರಬೇಕು, ಪದಗಳ ಬಳಕೆ ಬೇರೆ ಬೇರೆ ಇರ್ಬೋದು. ಆ ವಿಷಯ ಕಂಟೆಂಟು ಕೆಲವು ವರ್ಡ್ಸ್ಗಳೇನಿದ್ದಾವೆ ಟೆಕ್ಸ್ಟ್ ಬುಕ್ ಅಲ್ಲಿರೋ ವರ್ಡ್ಸ್ಗಳನ್ನೇ ಯೂಸ್ ಮಾಡಬೇಕಾಗುತ್ತೆ ಮೇಡಮ್. ಮತ್ತೆ ಮ್ಯಾಮ್ ಇನ್ನೊಂದು ಎರಡು ಇದೆ ಮ್ಯಾಮ್. ಇನ್ನೊಂದು ಏನಂದ್ರೆ ಜಸ್ಟ್ ಪಾಸ್ ಆಗುವಂತಹ ಸ್ಟೂಡೆಂಟ್ಸ್ ಇದು ಚಾಪ್ಟರ್ಸ್ ಬಿಟ್ಟು ಓನ್ಲಿ ಓನದ್ದು ಕ್ವಶನ್ ಕಲಿತ್ರೆ ಸಾಕಾಗ್ತದ? ಇನ್ ಒನ್ ವರ್ಡ್ ಕ್ವಶನ್ಸಾ? ಹೌದು. ಅಲ್ಲ ಅದು ಹೇಗೆ ಅಂದ್ರೆ ಒನ್ ವರ್ಡ್ ಕ್ವಶನ್ಸ್, ಬರೀ ಒನ್ ವರ್ಡ್ ಕ್ವಶನ್ಸ್ ಅಂತಲ್ಲ, 2 ಮಾರ್ಕ್ ಇದೆಲ್ಲ ಬರ್ತದಲ್ಲ. 1 ಮಾರ್ಕ್ಸ್ ಇಂದು 2 ಮಾರ್ಕ್ಸ್ ಇಂದು ಮೇಡಮ್ ಏನೇ ಅಂದ್ರೆ ಈ ವರ್ಷ ಯಾವ ತರ ಆಗಿದೆ ಅಂದ್ರೆ ಟೆಕ್ಸ್ಟ್ ಬುಕ್ ಓದಿದ್ರೆ ಮಾತ್ರ 1 ಮಾರ್ಕ್ಸ್ 2 ಮಾರ್ಕ್ಸನ್ನ ಈಸಿಯಾಗಿ ಆನ್ಸರ್ ಮಾಡೋದಕ್ಕೆ ಸುಲಭ. ಮೊದಲೆಲ್ಲ ನಾವು ಇಂಥದೇ ಬರುತ್ತೆ ಅಂತ ಹೇಳ್ಬೋದಿತ್ತು, ಆದರೆ ಈಗ ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದೋ ಒಂದು ಲೈನಲ್ಲಿ ಸೇರಿಸಿ ಕೊಡ್ತಾನೆ. ಹಾಗಾಗಿ ಟೆಕ್ಸ್ಟ್ ಬುಕ್ ಮೇಲೇ ನೀವು ಹೆಚ್ಚು ಓದಿದ್ರೆ, ಟೆಕ್ಸ್ಟ್ ಬುಕ್ ಓದಿದ್ರೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಆನ್ಸರ್ ಮಾಡೋಕ್ಕೆ ಸುಲಭ ಆಗುತ್ತೆ. ಬಟ್ ಆದಷ್ಟು 2 ಮಾರ್ಕ್ಸಿನ ಪ್ರಶ್ನೆಗಳೇನಿದೆ ಅದಕ್ಕೆ ಪಾಠದಲ್ಲಿ ಎನಿ 2 ರಿಲೇಟೆಡ್. ಫಾರ್ ಎಕ್ಸಾಂಪಲ್ ವೋಟರ್ ಪಾಠ ಅಂತ ಒಂದಿದೆ, ಅದರಲ್ಲಿ ವಾಟ್ ಆರ್ ದ 2 ಪೊಲಿಟಿಕಲ್ ಪಾರ್ಟೀಸ್ ಅಂತ ಕೇಳ್ಬೋದು. 2 ಪೊಲಿಟಿಕಲ್ ಪಾರ್ಟಿ ಇದಾವೆ ಅದರಲ್ಲಿ, ಯಾವುದು PAP ಪಕ್ಷ ಮತ್ತು POP ಪಕ್ಷ. ಆ ಥರ 2 ಇರೋವಂಥ ಎಲ್ಲ ಪಾಠದಲ್ಲೂ ಆ ಥರದ್ದು 2 ವಿಷಯ, 2 ಪದಗಳು ಅಥವಾ 2 ವಿಷಯ ಇರುವಂಥದ್ದು ಇರುತ್ತೆ. ಅದರ ಮೇಲೆ ನೀವು ಹೆಚ್ಚು ಗಮನವನ್ನು ಕೊಟ್ಟರೆ, ಆ ಥರ ಕ್ವಶನ್ಸ್ಗಳನ್ನ ಗಮನವನ್ನು ಕೊಟ್ಟರೆ ಅದರಲ್ಲಿ 6 ಮಾರ್ಕ್ಸ್ಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 2 ಇರೋವಂಥ ಕಂಟೆಂಟ್ಗಳು ಒಂದೊಂದು ಪಾಠದಲ್ಲಿ ಇರುತ್ತೆ. ಎಲ್ಲ ಪಾಠದಲ್ಲೂ ಥರ ಈಗ ನಾನು ಹೇಳಿದಾಗೆ ಆ ಪೊಲಿಟಿಕಲ್ ಪಾರ್ಟಿದು ಸಿಂಬಲ್ ಯಾವುದು ಅಂತ ಕೇಳ್ಬೋದು. ಅದೇ ಪೊಲಿಟಿಕಲ್ ಪಾರ್ಟಿಗೆ 2 ಸಿಂಬಲ್ ಇರುತ್ತೆ. ಸೊ ಹಾಗಾಗಿ 1 ಮಾರ್ಕ್ಸು 2 ಮಾರ್ಕ್ಸಿನ ಜೊತೆಗೆ ಮೇಡಮ್ ಇದು ಮ್ಯಾಚ್ ದ ಫಾಲೋಯಿಂಗ್ ಇದೆ, ಪ್ರನೌನು ಅದನ್ನು ನೋಡ್ಕೋಬೇಕು. ಲೆಟರ್ ರೈಟಿಂಗಿಗೆ ರೆಡಿ ಆಗಬೇಕು ಅವನು. ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾವುದು ಕಷ್ಟ ಇದೆ ಅದಕ್ಕಿಂತ ಸ್ವಲ್ಪ ಸುಲಭವಾಗಿ ಪಾಸ್ ಆಗೋದಕ್ಕೆ ಸುಲಭವಾದ ರೀತಿನಲ್ಲಿ ಅವನು ರೆಡಿ ಆದರೆ ಬೆಟರ್ ಅನಿಸುತ್ತೆ ಮೇಡಮ್. ಇನ್ನೊಂದು ಲೆಟರ್ ಮತ್ತು ಎಸ್ಸೆ ಅಲ್ಲಿ ಯಾವುದು ಸಿಮಿಲರ್ ಆಗಿ ಬರಬಹುದು ಮ್ಯಾಮ್? ಅಂದ್ರೆ ಹೇಳಲಿಕ್ಕೆ ಆಗ್ತದ? ಅಲ್ಲ ಹೆಂಗೆ ಸಿಮಿಲರ್, ಹೆಂಗೆ ಎರಡು? ಇಲ್ಲಿ ಲೆಟರ್ ರೈಟಿಂಗ್ ಪಾರ್ಟ್ ಇದೆಯಲ್ಲ ಮೇಡಮ್, ಅದರಲ್ಲಿ 2 ಆಪ್ಷನ್ಸ್ ಕೊಟ್ಟಿದ್ದಾನೆ. ಒಂದು ಸ್ಪೀಚ್ ರೈಟಿಂಗ್ ಇದೆ, ಇನ್ನೊಂದು ಲೆಟರ್ ರೈಟಿಂಗ್ ಇದೆ. ಸ್ಪೀಚ್ ರೈಟಿಂಗ್ ಅಂದ್ರೆ ಭಾಷಣನ ಹೇಳೋಗಿಲ್ಲ, ಇಲ್ಲಿ ಬರೀಬೇಕು ಆಕ್ಚುಲಿ. ಸೊ ಅದರಲ್ಲಿ ಆಯ್ಕೆ ವಿದ್ಯಾರ್ಥಿಗೆ ಬಿಟ್ಟಿದ್ದು. ಲೆಟರ್ ರೈಟಿಂಗ್ ನಾವು ಹೆಚ್ಚು ಕಡಿಮೆ 1ನೇ ಕ್ಲಾಸಿಂದನೂ ಅಲ್ಲ 5ನೇ ಕ್ಲಾಸಿಂದನೂ ಲೆಟರ್ ರೈಟಿಂಗ್ ಇರೋದ್ರಿಂದ ಅದು ಸುಲಭವಾಗಿ ಅವನು ಲೆಟರ್ ರೈಟಿಂಗ್ ಬಗ್ಗೆ ಒಂದು ಐಡಿಯಾ ಇರೋದ್ರಿಂದ ಲೆಟರ್ ರೈಟಿಂಗ್ನ ಬರೆಯೋದ್ರೆ ಬೆಟರ್ ಅಂತ ಅನ್ಕೋತೀನಿ ನಾನು. ಫುಲ್ ಮಾರ್ಕ್ ಬರುತ್ತೆ ಮೇಡಮ್. ಅದರಲ್ಲಿ ರೂಲ್ಸ್ ಇದೆ, ಈ ತರ ಯಾವ್ದಾದ್ಮೇಲೆ ಏನೇನ್ ಬರ್ಬೇಕು, ಫ್ರಮ್ ಅಡ್ರೆಸ್ ಟು ಅಡ್ರೆಸ್ ಫುಲ್ ಮಾರ್ಕ್ಸ್ ಬರುತ್ತೆ. ಧನ್ಯವಾದ. ಎಲ್ಲರೂ ಕೇಳೋ ಪ್ರಶ್ನೆಗಳನ್ನ ನೀವು ಒಬ್ರೇ ಕೇಳಿದೀರಾ, ಧನ್ಯವಾದಗಳು. ನಮಸ್ತೆ. ಈಗ ಮತ್ತೊಂದು ಕರೆ ಇದೆ, ನೋಡ್ಬಿಟ್ಟು ಮಾತಾಡೋಣ. ನಮಸ್ತೆ.
ಹಲೋ ಮೇಡಮ್, ನಮಸ್ತೆ. ನಮಸ್ತೆ. ನಮ್ದೇನ್ ಪ್ರಶ್ನೆ ಇಲ್ಲ, ಒಂದ್ ಚಿಕ್ಕ ಸಲಹೆ ಅಷ್ಟೇ. ಅದೇ ಎಲ್ಲರೂ ಬರೀ ಇದು ಪಾಸಿಂಗ್ ಮಾರ್ಕ್ಸ್ ಅದ್ರ ಬಗ್ಗೆ ಹೇಳ್ತಿದಾರೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಬಹಳ ಇದು ಈಸಿ ಆಗಿರ್ತಕ್ಕಂತ ವಿಷಯನೇ. ಅವ್ರು ಹೆಚ್ಚು ಮಾರ್ಕ್ಸ್ ತೆಗೆಯೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಆಕ್ಚುಲಿ. ಅದೇ ಇಂಗ್ಲಿಷ್ ನಲ್ಲಿ ಈಗ ಕಷ್ಟ ಆಗ್ತಿರೋದು ಯಾರಿಗೆ ಅಂದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮತ್ತೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಕನ್ನಡ ಮೀಡಿಯಂ ಇಂದ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನನ್ ಸಲಹೆ ಏನಂದ್ರೆ ಅಟ್ಲೀಸ್ಟ್ ಇಂಗ್ಲಿಷ್ ತರಗತಿನಲ್ಲಾದ್ರೂ ಮಕ್ಕಳು ಮಕ್ಕಳ ಜೊತೆ ಸ್ಟೂಡೆಂಟ್ಸ್ ಜೊತೆ ಇಂಗ್ಲಿಷ್ ನಲ್ಲಿ ಮಾತಾಡ್ಲೇಬೇಕು. ಅದರಿಂದ ಅವರಿಗೆ ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ, ಮತ್ತೆ ಇಂಗ್ಲಿಷ್ ಗ್ರಾಮರ್ ಇಂಪ್ರೂವ್ ಆಗುತ್ತೆ. ಆರ್ಟಿಕಲ್ಸ್, ಪ್ರಿಪೋಸಿಷನ್ಸ್, ಪ್ರೊನೌನ್ಸ್, ನೌನ್ಸ್, ವರ್ಬ್ ಇವೆಲ್ಲ. ತಮ್ಮ ಹೆಸರೇನು? ಅರ್ಪಿತಾ ಮೇಡಮ್. ಅರ್ಪಿತಾ. ತಮ್ಮ ಸಲಹೆಯನ್ನ ಸ್ವೀಕರಿಸಲಾಗಿದೆ. ಆಯ್ತು ಮೇಡಮ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮಾರ್ಕ್ಸ್ ತೆಗಿಯಕ್ಕೆ ಈಸಿ ಆಗುತ್ತೆ ಅಂತ. ಕರೆಕ್ಟ್. ಅದೇ ಇಂಗ್ಲಿಷ್ ಭಾಷೆ ಕಿವಿಗೆ ಬೀಳ್ತಾ ಇದ್ರೆ ಇಂಗ್ಲಿಷ್ ಭಾಷೆ ಕಲಿಯೋದಿಕ್ಕೆ ಸುಲಭ ಆಗುತ್ತೆ. ಅದು ಯಾವುದೇ ಭಾಷೆ ಆಗಿರ್ಬೋದು, ಅದು ಹಾಗೇನೆ. ಅದೇ ನಾವು ಎರಡರಲ್ಲೂ ಹೇಳೋದಕ್ಕೆ ಪ್ರಯತ್ನ ಪಡ್ತೀವಿ, ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ. ಅದೇ ಇಂಗ್ಲಿಷ್ ಪಾಠ ಮಾಡುವಾಗ್ಲೂ ಅಷ್ಟೇ ಅಲ್ವಾ, ಇಂಗ್ಲಿಷ್ ಅಲ್ಲೇ ಹೇಳಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ. ಹೌದು, ಅಲ್ಲ ಕೆಲವು ವರ್ಡ್ಸ್ ಗಳನ್ನ ನಾವು ಇಂಗ್ಲಿಷ್ ಅಲ್ಲೇ ಬರಿಬೇಕಾಗಿರೋದ್ರಿಂದ ನಾವು ಇಂಗ್ಲಿಷ್ ನಲ್ಲಿ ಹೇಳಿ ಅವ್ರು ಅದನ್ನ ನಾನು ಆಕ್ಚುಲಿ ಪಾಠ ಮಾಡ್ಬೇಕಾದ್ರೆ ಓರಲ್ಲಿ ಜೋರಾಗಿ ಹೇಳಿಸ್ತೀನಿ ಮಕ್ಕಳಿಗೆ ಆನ್ಸರ್ಸ್ ಗಳನ್ನ. ಯಾಕೆಂದ್ರೆ ಅಕ್ಕಪಕ್ಕ ಮಲಗಿರೋರ್ಗೂ ಕೂಡ ಎಚ್ಚರಾಗ್ಲಿ ಅನ್ನೋ ಕಾರಣಕ್ಕೆ ಜೋರಾಗಿ ಕಿವಿಗೆ ಬಿದ್ರೆ ಇಂಗ್ಲಿಷ್ ವರ್ಡ್ಸ್ ಅದನ್ನ ಬರೆಯೋಕ್ಕೂ ಕೂಡ ಸುಲಭವಾಗಿ ಗೊತ್ತಾಗುತ್ತೆ. ಮತ್ತೆ ಇಂಗ್ಲಿಷ್ ಅಲ್ಲೇ ಬರಿಬೇಕಲ್ವಾ? ಇಲ್ಲ, ಮಕ್ಳು ಕೆಲವರು ಕನ್ನಡದಲ್ಲೂ ಬರೀತಾರೆ. ಈಗೆಲ್ಲ ಟೆಕ್ಸ್ಟ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಅದನ್ನು ಮಾಡೋ ಅಂತದಿದೆ. ಆ ತರ ಆನ್ಸರ್ಸ್ ನಾವು ನೋಡಿದ್ವಿ. ನೆಕ್ಸ್ಟ್ 4 ಮಾರ್ಕ್ಸಿನ ಪ್ರಶ್ನೆಗಳಿಗೆ ಮೇಜರ್ ಆಗಿ ಮಾಡ್ತಾರೆ, ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡು ಮತ್ತದನ್ನ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿ ಅದನ್ನೊಂದು ತರ ಇಂಗ್ಲಿಷ್ ಆಗುತ್ತೆ. ಅದೊಂಥರ ಇಂಗ್ಲಿಷ್ ನಾವೆಲ್ಲ ಅಬ್ಸರ್ವ್ ಮಾಡಿ ಎಕ್ಸ್ಪೀರಿಯನ್ಸ್ಡ್ ಆಗಿದೆ ಆ ರೀತಿಯಾಗನು. ಇಲ್ಲಿ 4 ಮಾರ್ಕ್ಸಿನ ಪ್ರಶ್ನೆಗಳೇನಿದಾವೆ ಮೇಡಮ್, ಇದ್ರಲ್ಲಿ ಕೆಲವು ಚಾಪ್ಟರ್ಸ್ ಇಂದ 100% ಕೇಳೋ ಅಂತ ಕ್ವಶನ್ಸ್ಗಳೇನಿದೆ ಅಂದ್ರೆ ಬ್ಲೂ ಪ್ರಿಂಟ್ ಡಿಫರ್ ಆಗುತ್ತೆ. ಬಟ್ ಇರದೇ ಅಷ್ಟು 14 ಚಾಪ್ಟರ್ಸ್ ಆಗಿರೋದ್ರಿಂದ ವೆಯ್ಟೇಜ್ ಅಕಾರ್ಡಿಂಗ್ ನೋಡಿದ್ರೆ ಇಂತಿಂತ ಪಾಠದಿಂದನೇ 4 ಮಾರ್ಕ್ಸಿನ ಪ್ರಶ್ನೆಗಳು ಬಂದೇ ಬರುತ್ತೆ ಅಂತ ಹೇಳ್ಬೋದು. ಸೊ ಆ ರೀತಿ ಬರೋಂಥ ಚಾಪ್ಟರ್ಸ್ಗಳು ಯಾವ್ದಪ್ಪ ಅಂತಂದ್ರೆ ಸನ್ನಿ ಮಾರ್ನಿಂಗ್ ಪಾಠ, ಯಾಕೆಂದ್ರೆ ಅದು ನಾಟಕ ಆಗಿರೋದ್ರಿಂದ ಒಂದು 4 ಮಾರ್ಕ್ಸ್ಗೂ ಒಂದು ಕೇಳ್ತಾನೆ, ಮತ್ತೆ 3 ಮಾರ್ಕ್ಸ್ಗೂ ಒಂದು ಕೇಳ್ತಾನೆ. ವೆಯ್ಟೇಜ್ ಜಾಸ್ತಿ ಇದೆ. ಮತ್ತೆ ವೇರ್ ದೇರ್ ಇಸ್ ಅ ವೀಲ್ ಅಂತ ಒಂದು ಪಾಠ ಇದೆ, ಅದು ಮತ್ತೆ ದ ವೋಟರ್ ಅನ್ನೋ ಒಂದು ಪಾಠ ಇದೆ, ಗಾರ್ಡನರ್, ಹಾಗೆ 2 ಡಿಯರ್. ಮತ್ತೆ ಪದ್ಯಗಳಲ್ಲಿ ಆನ್ ಚಿಲ್ಡ್ರನ್ ಮತ್ತೆ ವಾಟರ್ ಪದ್ಯ ಏನಿದೆ ಅದನ್ನ ಸಾಮಾನ್ಯವಾಗಿ 4 ಮಾರ್ಕ್ಸಿಗೆ ಕೇಳ್ತಾನೆ. ಸೊ ಇದರಲ್ಲಿ ಆಕ್ಚುಲಿ ತುಂಬಾ ಚಾಯ್ಸ್ ಇದೆ. 6 ಪ್ರಶ್ನೆಗಳನ್ನ ಕೇಳ್ತಾನೆ, 6ರಲ್ಲಿ ಬರೀ 3ಕ್ಕೆ ಮಾತ್ರ ಉತ್ತರನ ಕೊಡಬೇಕು. ಸೊ ನೀವು ಪದ್ಯನಾರು ಓದಿದ್ರೆ ಅಟ್ಲೀಸ್ಟ್ 2 ಪದ್ಯ ಕೇಳ್ತಾನೆ. ಆ ಪದ್ಯಗಳನ್ನೇ ನೀವು 4 ಮಾರ್ಕ್ಸಿಗೆ ಆರಾಮಾಗಿ ಬರಿಬಹುದು. ಇನ್ಯಾವ್ದಾರ ಒಂದು ನಿಮಗೆ ಯಾವ್ದು ಸುಲಭ, ಕಲಿಯೋದಿಕ್ಕೆ ಸುಲಭ ಯಾವುದು ಅಂತ ಅನ್ಸುತ್ತೆ ಪಾಠ, ಆ ಪಾಠವನ್ನ ಕಲ್ತ್ಕೊಳ್ಳಿ, ಮೇಜರ್ ಆಗಿರುವಂತ ಪಾಠವನ್ನ. ಸೊ 6 ಪಾಠ ಮತ್ತೆ ಪದ್ಯದಿಂದ ಕೇಳೋದ್ರಿಂದ ಸೊ 3ನ ಆಯ್ಕೆ ಮಾಡ್ಕೊಂಡು ನೀವು ಬರಿಬಹುದು ಸುಲಭವಾಗಿ. ಈಗ ಬದಲಾದ ಪ್ಯಾಟರ್ನ್ ಏನಿದೆ ನೀವು ಹೇಳ್ತಾ ಇದ್ರಿ ಆಗ್ಲೇ ಮಾತಾಡ್ತಾ, ಅದಾದ್ಮೇಲೆ ಮಕ್ಕಳು 2 ಎಕ್ಸಾಮ್ ಅನ್ನು ಬರ್ದಿದ್ದಾರೆ, ಒಂದು ಪ್ರಿಪರೇಟರಿ, ಇನ್ನೊಂದು ಮಿಡ್ ಟರ್ಮ್. ಸೆಕೆಂಡ್ ಟೆಸ್ಟ್ ಬರ್ದಿದ್ದಾರೆ, ಸೆಕೆಂಡ್ ಟೆಸ್ಟ್ ಮತ್ತೆ ಪ್ರಿಪರೇಟರಿ ಬರ್ದಿದ್ದಾರೆ. ಯಾವ್ದು ಕಷ್ಟ ಅಂತ ಹೇಳಿದ್ದಾರೆ ನಿಮ್ಮ ಹತ್ರ, ಅಥವಾ ಬರ್ದಿರುವಾಗ ನೀವು ಇವ್ಯಾಲ್ಯೂಯೇಷನ್ ಅವ್ರು ಫಸ್ಟ್ ಕ್ವಶನ್ ಪೇಪರ್ ನೋಡಿದಾಗ ತುಂಬಾ ಅಲ್ಲಿ 6 ಆಕ್ಚುಲಿ ಅಥವಾ ಅಂತ ತುಂಬಾ ಇದಾವೆ. ಗ್ರಾಮರ್ ಅಲ್ಲಿ ನಮ್ಗೆ ಅಷ್ಟೊಂದು ಚಾಯ್ಸ್ ಇರ್ಲಿಲ್ಲ, ಆದ್ರೆ ಈ ವರ್ಷ ಪ್ಯಾಸೇಜ್ ಅಲ್ಲೂ ಕೂಡ 2 ರೀತಿಯಾದಂತಹ ಪ್ಯಾಸೇಜ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಪ್ರಿಪರೇಟರಿನಲ್ಲಿ ಮಾರ್ಕ್ಸ್ ನೋಡಿದ್ಮೇಲೆ ಅದು ಸ್ವಲ್ಪ ಮಕ್ಳಿಗೆ ಈಸಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಾವೇನ್ ಮಾಡ್ತೀವಿ, ಗ್ರಾಮರ್ ಅಲ್ಲಿ 2 ಬರೀರಿ ಅಂತ ಹೇಳ್ತೀವಿ. ಸೊ ಯಾವ್ದ್ರಲ್ಲಿ ಜಾಸ್ತಿ ಬಂದಿರುತ್ತೆ ಅದನ್ನ ನಾವು ಲೆಕ್ಕಕ್ಕೆ ತಗೊಂತೀವಿ ಗ್ರಾಮರ್ ಕಂಟೆಂಟ್ ಅಲ್ಲಿ. ಸೊ ಒಂದ್ರಲ್ಲಿ 3 ಬಂದಿರುತ್ತೆ, ಒಂದ್ರಲ್ಲಿ 4 ಬಂದಿರುತ್ತೆ, 4 ಬಂದಿರೋದನ್ನ ಕನ್ಸಿಡರ್ ಮಾಡ್ತೀವಿ ನಾವು. ಹಾಗಾಗಿ ಮಕ್ಕಳಿಗೆ ಇದು ಸಮಯ ಸ್ವಲ್ಪ ನಿಗದಿ ಮಾಡಿಸಿರೋಂಥ ಸಮಯ ಏನಿದೆ ಓದೋದಕ್ಕೇನೆ ತುಂಬಾ ಸಮಯ ಬೇಕಾಗುತ್ತೆ ಕ್ವಶನ್ ಪೇಪರ್ ಓದೋದಕ್ಕೆ. ಯಾಕಂದ್ರೆ 6 ಪೇಜ್ ಇದೆ ಈ ವರ್ಷದ ಕ್ವಶನ್ ಪೇಪರ್ ಏನಿದೆ, 6 ಪೇಜ್ ಇರೋದ್ರಿಂದ ಸೊ ಮಕ್ಕಳು ಟೈಮ್ಗೆ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಆನ್ಸರ್ ಬರುತ್ತೆ. ಮತ್ತೆ ಕೆಲವು ಚಾಯ್ಸ್ಗಳನ್ನ ಪ್ರಶ್ನೆಗಳನ್ನ ಆನ್ಸರ್ ಮಾಡೋದು ಬೆಟರು ಗ್ರಾಮರ್ ಕಂಟೆಂಟ್ ಅಲ್ಲಿ. ಯಾಕೆಂದ್ರೆ ಕೆಲವು ಸತಿ ಸರಿ ಅನ್ಕೊಂಡಿರೋ ತಪ್ಪಾಗಿರೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಮತ್ತೆ ಪ್ಯಾಸೇಜ್ ಅಂತ ಬಂದಾಗ ಮೇಡಮ್, ಪ್ಯಾಸೇಜ್ ಅಲ್ಲಿ 2 ರೀತಿಯಾದಂಥ ಪ್ಯಾಸೇಜ್ ಅನ್ನ ಕೊಟ್ಟಿದ್ದಾನೆ. ಒಂದು ಪ್ಯಾರಾಗ್ರಾಫ್ ಪ್ಯಾಸೇಜ್ ಮತ್ತೆ ಇನ್ನೊಂದು ಪದ್ಯದ ಕೊಟ್ಟಿದ್ದಾನೆ. ಈ ಪದ್ಯದ ಏನಿದೆ, ನಮ್ದು ಸ್ಟ್ರೀಮ್ಸ್ ಅಂತ ಒಂದು ಬುಕ್ ಇದೆ. ಆ ಸ್ಟ್ರೀಮ್ಸ್ ಅಲ್ಲಿ ಒಟ್ಟು 15 ಪದ್ಯಗಳಿದಾವೆ, ವರ್ಕ್ ಬುಕ್. ಆ 15 ಪದ್ಯದಿಂದನೇ ಈ ಪದ್ಯನ ಕೇಳ್ತಾನೆ ಪ್ಯಾಸೇಜಿಗೆ. ಆದ್ರೆ ಪ್ಯಾರಾಗ್ರಾಫ್ ಆ ರೀತಿ ಅಲ್ಲ, ಯಾವ ಪ್ಯಾರಾಗ್ರಾಫ್ ಬೇಕಾದ್ರೂ ಅವ್ನು ಕೇಳ್ಬೋದು. ಆದ್ರೆ ಪದ್ಯದಲ್ಲಿ ಮಾತ್ರ
ಆ ವರ್ಕ್ ಬುಕ್ಕಲ್ಲಿ ಇರುವಂಥ 15 ಪದ್ಯನೇ ಕೇಳುವಂಥದ್ದು, ಅದರ ಮೇಲೇ ಪ್ರಶ್ನೆಗಳನ್ನು ಸೆಟ್ ಮಾಡುವಂಥದ್ದು. ವಿದ್ಯಾರ್ಥಿಗಳು ಬೇಕಾದರೆ ಆ ವರ್ಕ್ ಬುಕ್ಕಲ್ಲಿ ಇರುವಂಥ 15 ಪದ್ಯಗಳನ್ನು ನೋಡಿಕೊಂಡ್ರೆ ಅದರಲ್ಲಿರುವಂಥ ಕ್ವಶನ್ಸ್ಗಳಿಗೆ ರೆಡಿ ಆದರೆ ಅದು ಕೂಡ ಈಸಿನೇ, ಪದ್ಯನೂ ಕೂಡ ಈಸಿನೇ. ಸೊ ವಿದ್ಯಾರ್ಥಿಗಳು ವರ್ಕ್ ಬುಕ್ ಕಂಪಲ್ಸರಿಯಾಗಿ ತಗೊಳ್ಳೇಬೇಕು, ತಗೊಂಡು ಅದನ್ನು ಆನ್ಸರ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಪಾರ್ಟ್ ಡಿ ಆ್ಯಂಡ್ ಇ ಏನಿದೆ, ಇದು ಕಂಪ್ಲೀಟ್ ಗ್ರಾಮರ್ ಇರುತ್ತೆ. ಪಾರ್ಟ್ ಡಿ ನಲ್ಲಿ 31ನೇ ಪ್ರಶ್ನೆಗೆ 2 ಆಪ್ಷನ್ಸ್ ಇರುತ್ತೆ. ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಏನಿದೆ, ಇದರಲ್ಲಿ ಇಲ್ಲ ಏನಾದ್ರು ಬರೀಬಹುದು ಅಥವಾ ಬಿನಾದ್ರೂ ಬರೀಬಹುದು. ಎ ನಲ್ಲಿ ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ಬಂದು 4 ಪ್ರಶ್ನೆಗಳಿರುತ್ತೆ. 4 ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಆರ್ಟಿಕಲ್ಸ್ ಅಥವಾ ಪ್ರಿಪೋಸಿಷನ್ಸ್, 1 ಡ್ಯಾಶಸ್ ಕೊಟ್ಬಿಟ್ಟು ಆರ್ಟಿಕಲ್ ಆದ್ರೂ ಬರೀಬಹುದು, ಪ್ರಿಪೋಸಿಷನ್ಸ್ ಆದ್ರೂ ಬರೀಬಹುದು. ನೆಕ್ಸ್ಟ್ 2ನೇ ಪ್ರಶ್ನೆ ಬಂದ್ಬಿಟ್ಟು ಜಂಬಲ್ಡ್ ಸೆಗ್ಮೆಂಟ್ ಅಂತ. ಜಂಬಲ್ಡ್ ಸೆಗ್ಮೆಂಟ್ ಅಂತಂದ್ರೆ ಪದಗಳು ಅದ್ಲು ಬದಲಾಗಿರುತ್ತೆ, ಅದ್ಲು ಬದಲಾಗಿರುವಂತ ಪದಗಳನ್ನ ಮೀನಿಂಗ್ಫುಲ್ ಸೆಂಟೆನ್ಸ್ ಬರೋ ಹಾಗೆ ಕರೆಕ್ಟ್ ಆಗಿ ಬರೀಬೇಕು. ನೆಕ್ಸ್ಟ್ ವರ್ಬ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ, ಅದು ವರ್ಬೆ 2 ವರ್ಬ್ಗಳನ್ನ ಕೊಟ್ಟಿರ್ತಾನೆ. 2 ವರ್ಬಲ್ಲಿ 1 ವರ್ಬನ್ನು ನೀವು ಬರೀಬೇಕಾಗುತ್ತೆ. ಒಂದು ಸಿಂಗ್ಯುಲರ್ ವರ್ಬ್ ಕೊಟ್ಟಿರ್ತಾರೆ, ಒಂದೊಂದು ಪ್ಲೂರಲ್ ವರ್ಬು. ಆ ಪ್ರಶ್ನೆಗೆ ಅನುಗುಣವಾಗಿ ಯಾವುದು ಕರೆಕ್ಟ್ ಆನ್ಸರ್ ಇದೆ ಅದನ್ನು ಬರೀಬೇಕಾಗುತ್ತೆ. ನೆಕ್ಸ್ಟು ಅಪ್ರಾಪ್ರಿಯೇಟ್ ವರ್ಬ್ ಅಂತ ಕೊಡ್ತಾನೆ. ಪಾಸ್ಟ್ ಟೆನ್ಸ್ ಆದ್ರೂ ಆಗಿರ್ಬೋದು, ಪ್ರೆಸೆಂಟ್ ಕಂಟಿನ್ಯೂಸ್ ಆದ್ರೂ ಆಗಿರ್ಬೋದು. ಆ ವಾಕ್ಯವನ್ನು ನೋಡಿಕೊಂಡು ಅದಕ್ಕೆ ಉತ್ತರವನ್ನು ಬರೀಬೇಕು. 4 ಪ್ರಶ್ನೆಗಳು ಬೇರೆ ಬೇರೆ ರೀತಿಯಾಗಿರುತ್ತೆ. ಅದು ನೆಕ್ಸ್ಟು ಬಿ ನಲ್ಲಿ ಆರ್ ಅಥವಾ ಅಂತ ಕೊಟ್ಬಿಟ್ಟು ಲಿಂಕರ್ಸ್ ಕೊಡ್ತಾನೆ. ಲಿಂಕರ್ಸ್ ಅಂದ್ರೆ ಕಂಜಂಕ್ಷನ್ಸ್, 2 ಪದಗಳು ಅಥವಾ 2 ವಾಕ್ಯಗಳನ್ನ ಜೋಡಿಸೋಕೆ ಇರುವಂತ ಪದವನ್ನ ನಾವು ಕಂಜಂಕ್ಷನ್ ಅಂತ ಹೇಳ್ತೀವಿ. 4 ಡ್ಯಾಶಸ್ ಇರುತ್ತೆ. 4 ಡ್ಯಾಶಸ್ಗಳಿಗೆ 4 ಕಂಜಂಕ್ಷನ್ ನ ಪದಗಳನ್ನ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾನೆ. ಆ ಡ್ಯಾಶಿಗೆ ಅನುಗುಣ ಆಗುವಂತ ಒಂದು ಪದವನ್ನ ಬರೆದ್ರೆ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಏನ್ ಮಾಡ್ತೀವಿ ನಾವು, 2ನೂ ಬರೀರಿ ಅಂತ ಹೇಳ್ತೀವಿ. ಸೊ ಚಾಯ್ಸ್ ಇದ್ರೂ 2ನೂ ಬರೆದ್ರೆ ಯಾವ್ದು ಸರಿ ಇರುತ್ತೆ, ಅದನ್ನು ಯಾವ್ದು ಹೆಚ್ಚಿಗೆ ಬಂದಿರುತ್ತೆ ಮಾರ್ಕ್ಸ್, ಅದನ್ನು ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ 32ನೇ ಪ್ರಶ್ನೆನಲ್ಲೂ ರೀರೈಟ್ ಆಸ್ ಡೈರೆಕ್ಟೆಡ್. ಇದು ಅಷ್ಟೇ, 2 ಮೇನಲ್ಲೂ 2 ಪ್ರಶ್ನೆ ಕೊಟ್ಟಿರ್ತಾನೆ. ಆಪ್ಷನ್ಸ್ ಇರುತ್ತೆ ಇದಕ್ಕೆ. ಮೊದಲನೇದು ಕ್ವೆಶನ್ ಫಾರ್ಮ್ಸ್. ಕ್ವೆಶನ್ ಫಾರ್ಮ್ಸಲ್ಲಿ 3 ರೀತಿಯಾದಂಥ ಕ್ವೆಶನ್ ಫಾರ್ಮ್ಸ್ ಇದೆ. ಒಂದು ಕ್ವೆಶನ್ ಟ್ಯಾಗು, ಇನ್ನೊಂದು WH ಕ್ವೆಶನ್ ಅಂತ, ಇನ್ನೊಂದು ಡೂ ಫಾರ್ಮ್ ಕ್ವೆಶನ್ಸ್ ಅಂತ. ಈ 3 ಫಾರ್ಮ್ಸಲ್ಲಿ 2 ಕೊಡ್ತಾನೆ, ಯಾವ್ದಾದ್ರು 2. ಅದು ಒಂದು ಮೇನ್ ಆಗುತ್ತೆ. ನೆಕ್ಸ್ಟ್ 2ನೇ ಮೇನಲ್ಲಿ ರೆಕ್ಟಿಫೈ ದ ಎರರ್ಸ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್ ಅಂಡ್ ರೀರೈಟ್ ದೆಮ್. ಸೊ 2 ವಾಕ್ಯಗಳು ಕೊಟ್ಟಿರ್ತಾನೆ, 2 ವಾಕ್ಯನೂ ತಪ್ಪಾಗಿರುತ್ತೆ. ಸೊ ತಪ್ಪಾಗಿರೋದು ಅಂದರೆ ಆರ್ಟಿಕಲ್ಸ್ ತಪ್ಪಿರ್ಬೋದು, ಸಿಂಗ್ಯುಲರ್ ಪ್ಲೂರಲ್ ತಪ್ಪಿರ್ಬೋದು, ಅಥವಾ ಗ್ರಾಮರ್ ತಪ್ಪಿರ್ಬೋದು. ಅದನ್ನು ನೋಡಿ ಆ ವಾಕ್ಯದಲ್ಲಿ ಏನು ತಪ್ಪಾಗಿದೆ ಅಂತ ಹುಡುಕಿ ಸರಿಪಡಿಸಿ ಅವ್ರ ಉತ್ತರವನ್ನು ಬರೀಬೇಕಾಗುತ್ತೆ. ಸೊ ಇದು ಅಷ್ಟೇನೆ 4 ಪ್ರಶ್ನೆ ಏನಿದೆ, ಇದ್ರೂ ಕೂಡ ಯಾವ್ಯಾವ್ದು ಗೊತ್ತಿದೆ ಅದಷ್ಟೂ ಬರೀರಿ ಅಂತ ನಾವು ಹೇಳ್ತೀವಿ. ಯಾಕೆಂದರೆ ಯಾವ್ದು ಸರಿ ಇರುತ್ತೆ, ಯಾವ್ದು ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ 33ನೇದು, ಇದು ನೋಟ್ ಮೇಕಿಂಗ್ ಅಂತ. ನೋಟ್ ಮೇಕಿಂಗು ಮೊದಲು 4 ಮಾರ್ಕ್ಸಿಗಿತ್ತು, ಅದನ್ನು ಈಗ 2 ಮಾರ್ಕ್ಸಿಗೆ ಕಡಿಮೆ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಮಕ್ಕಳಿಗೆ ತುಂಬಾ ಈಸಿ. ಇದಕ್ಕೇನು ಮನೆಯಲ್ಲಿ ಪ್ರಿಪೇರ್ ಆಗಿ ಬರಬೇಕಾಗಿಲ್ಲ. ಯಾಕೆಂದರೆ ಯಾವುದೋ ಒಂದು ಪ್ಯಾರಾಗ್ರಾಫ್ ಕೊಡ್ತಾನೆ, 2 ಅಥವಾ 3 ಲೈನಿನ ಒಂದು ಪ್ಯಾರಾಗ್ರಾಫ್ ಕೊಡ್ತಾನೆ. ಅದಕ್ಕೆ 4 ಬಾಕ್ಸಸ್ಗಳನ್ನು ಕೊಡ್ತಾನೆ. 4 ಬಾಕ್ಸ್ಗಳಿಗೂ ಕ್ಲೂ ಕೊಟ್ಟಿರ್ತಾರೆ. ಆ ಬಾಕ್ಸಿಗೆ ಏನು ಕರೆಕ್ಟ್ ಆನ್ಸರನ್ನು ಬರೀಬೇಕು ಅನ್ನೋದಕ್ಕೆ ಕ್ಲೂ ಕೊಟ್ಟಿರ್ತಾರೆ. ಅದಕ್ಕೆ ಆನ್ಸರು ಆ ಪ್ಯಾರಾಗ್ರಾಫಲ್ಲೇ ಇರುತ್ತೆ, ಆ 3 ಲೈನಿನ ಪ್ಯಾರಾಗ್ರಾಫ್. ಇನ್ನೊಂದು ಏನಂದರೆ ಆ ಬಾಕ್ಸ್ಗಳನ್ನು ಡ್ರಾ ಮಾಡಿ ಆ ಬಾಕ್ಸ್ಗಳ ಒಳಗೇನೆ ಆನ್ಸರ್ಸನ್ನು ಬರಿಬೇಕು. ಹಲೋ ನಮಸ್ತೆ. ನಮಸ್ತೆ ಮೇಡಮ್, ನಾವು ಅಬ್ರೆ PU ಕಾಲೇಜಿಂದ ಧನ್ಯ ಅಂತ. ಪ್ರಶ್ನೆ ಕೇಳಿದ್ದೇನೆ ಮೇಡಮ್. ಮೊದಲು ಪೇಪರ್ ಅಲ್ಲಿ 4 ಮತ್ತೆ 6 ಮಾರ್ಕ್ಸ್ ಕ್ವಶನ್ ಕೇಳ್ತಿದ್ರು. ಹೌದು. ಈಗ 2 ಮತ್ತೆ 3 ಮತ್ತೆ 4 ಮಾರ್ಕ್ಸ್ ಕ್ವಶನ್ ಇರೋದ್ರಿಂದ 3 ಮಾರ್ಕ್ಸ್ ಎಷ್ಟು ಬರಿಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಮೇಡಮ್. ಈಗ ಸನ್ನರಿ ರೋಮಿಯೋದ್ ಕೊಟ್ರೆ ತುಂಬಾ ಗ್ಲಾರಿಫೈ ಎಲ್ಲ ಮಾಡಿ ಅಂತ ಅಂದ್ರೆ, ಈಗ ಎಷ್ಟು ಬರಿಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಮೇಡಮ್. ಹಾಗಾಗಿ ಮೇಡಮ್, ಅವನು ಯಾವ್ದ್ರ ಬಗ್ಗೆ ಕ್ವಶನ್ಸ್ ಕೇಳಿರ್ತಾನೆ, ಆ ಕ್ವಶನಿಗೆ ಅನುಗುಣವಾಗಿ ಇಲ್ಲಿ ಆ್ಯಕ್ಚುಲಿ ಕ್ವಶನಲ್ಲಿ ಕೇಳೋವಂಥದ್ದು ಅಬೌಟ್ 60 ವರ್ಡ್ಸ್ ಅಂತ ಹೇಳಿದ್ದಾನೆ. 60 ವರ್ಡ್ಸ್ ಅಂತಂದರೆ ನೀವು 4 ಅಥವಾ 6 ಮಾರ್ಕ್ಸಿಗೆ ಬರೆಯೋದಕ್ಕಿಂತ ಸ್ವಲ್ಪ ಕಂಟೆಂಟ್ ಕಡಿಮೆ, ಅಂದರೆ ಅದರ ತಕ್ಕನಾಗೇ ಪ್ರಶ್ನೆಯನ್ನು ಕೇಳಿರ್ತಾನೆ ಮೇಡಮ್. ಈಗ ರೋಮಿಯೋ ಬಗ್ಗೆ ಕೇಳಿದ್ರೆ ಅದಕ್ಕೆ ಆರಾಮಾಗಿ 3 ಮಾರ್ಕ್ಸಿಗೆ ಬರಿಬೋದು. ರೋಮಿಯೋ ಎಕ್ಸ್ಪ್ರೆಸ್ ಇಸ್ ಲವ್ ಫಾರ್ ಜೂಲಿಯೆಟ್ ಅನ್ನೋದನ್ನು ಏನಿದೆ ಅದನ್ನು, ಅಥವಾ ನಾವು ರೈಟ್ ಎ ನೋಟ್ ಆನ್ ನವಧಾನ್ಯ ಫಾರ್ಮ್ ಅಂತ ಕೇಳ್ತಾನೆ. ಅದ್ರ ಬಗ್ಗೆನೇ ಬರೀ 60 ವರ್ಡ್ಸ್ಗಳಲ್ಲಿ, ಅಂದರೆ ವರ್ಡ್ಸ್ಗಳನ್ನ ಹೇಳ್ಸೋಕ್ಕಾಗಲ್ಲ ಆಬ್ವಿಯಸ್ಲಿ, ಬಟ್ 3 ಮಾರ್ಕ್ಸಿಗೆ ತುಂಬ ಲೆಂತಿಯಾಗಿ ಆನ್ಸರ್ನ ಬರೆಯೋದಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಮೇಡಮ್. ಮೇಡಮ್ ಅದು ತುಂಬಾ ಇರುತ್ತಲ್ಲ, ಈಗ ರೋಮಿಯೋದು ಗ್ಲಾರಿಫೈ ಕೇಳಿದ್ರೆ ತುಂಬಾ ಬರೆಯೋದು ಇರುತ್ತೆ, ಅದು 4 ಮಾರ್ಕ್ಸಿಗೆ ಕೇಳ್ತಾರೆ ಆ ತರ. ಅಂದ್ರೆ ಎಷ್ಟು ಸಾಲಲ್ಲಿ ಬರಿಬೇಕು ಹಾಗೆ? ಅಲ್ಲಿ ಪರ್ಟಿಕ್ಯುಲರ್ ಆಗಿ ಸಾಲುಗಿಂತನೂ ಕಂಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ಆ ರೋಮಿಯೋ ವಿಷಯದಲ್ಲಿ ಬರುವಂಥ ಕಂಟೆಂಟ್ ಅಷ್ಟೂ ನೀವು ಬರೀಲೇಬೇಕಾಗುತ್ತೆ. ಅದನ್ನು ಅನ್ನೆಸೆಸರಿಯಾಗಿ ಪೇಜ್ ಗಟ್ಟಲೆ ಬರೆಯೋ ಅವಶ್ಯಕತೆ ಇಲ್ಲ.
ಅದಕ್ಕೆ ಎಷ್ಟು ಅಂಶಗಳು, ಆನ್ಸರ್ಸ್ ಏನಿದೆ, ಆನ್ಸರ್ ಪಾಯಿಂಟ್ಸ್ ಏನಿದೆ, ಆ ಪಾಯಿಂಟ್ಸನ್ನು ಬರೀಲೇಬೇಕಾಗುತ್ತೆ. ಥ್ಯಾಂಕ್ ಯು ಮೇಡಮ್. ಓಕೆ. 34th ಕ್ವೆಶ್ಚನು, ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್. ಸೊ ರಿಪೋರ್ಟ್ ದ ಫಾಲೋಯಿಂಗ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಅಂತ ಅನಿಸುವಂಥದ್ದು. ಹಾಗೆ ಏನು ಸ್ಕೋರಿಂಗ್ ಔಟ್ ಆಫ್ ಔಟ್ ಸ್ಕೋರ್ ಮಾಡೋವಂಥ ಮಕ್ಕಳೇನಿದ್ದಾರೆ ಅವರಿಗೆ ಈ ಒಂದು ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಇದೆ, ಇದು ಕರೆಕ್ಟಾಗಿ ಪರ್ಫೆಕ್ಟಾಗೇ ಬರೀಬೇಕು. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಇರೋ ಗ್ರಾಮರಲ್ಲಿ ಸ್ವಲ್ಪ ಕಷ್ಟ ಅಂತ ಅನಿಸೋ ಗ್ರಾಮರ್ ಯಾವುದಪ್ಪ ಅಂದರೆ ಇದೇನೆ, ಈ ಒಂದು ಪಾರ್ಟು. ಇದು 5 ಮಾರ್ಕ್ಸಿಗೆ ಕೊಡ್ತಾನೆ. ಈ 5 ಮಾರ್ಕ್ಸಿಗೆ ಕೊಡೋವಂಥ ಗ್ರಾಮರು ಸಾಮಾನ್ಯವಾಗಿ ಸನ್ನಿ ಮಾರ್ನಿಂಗ್ ಪಾಠದಿಂದ ಹೆಚ್ಚು ಕೊಟ್ಟಿದ್ದಾನೆ ಇಲ್ಲಿವರೆಗೂ. ಅದನ್ನೇ ಕೊಡ್ತಾನೆ ಅಂತ ಏನಿಲ್ಲ, ಬೇರೆ ಪಾಠದಿಂದನೂ ಕೊಡ್ಬೋದು. ಬಟ್ ಇದಕ್ಕೆ ಸ್ವಲ್ಪ ಹೆಚ್ಚು ಗಮನವನ್ನು ಕೊಟ್ಟು, ಅಂದರೆ ಔಟ್ ಆಫ್ ಔಟ್ ತಗೊಳ್ಳೋವಂಥ ವಿದ್ಯಾರ್ಥಿಗಳು, ಡಿಸ್ಟಿಂಕ್ಷನ್ ಬರುವಂಥ ವಿದ್ಯಾರ್ಥಿಗಳು, ಅಬೌವ್ 75 ತಗೋಬೇಕು ಅನ್ನೋ ವಿದ್ಯಾರ್ಥಿಗಳೇನಿದ್ದೀರ ಅವರು ಒಂದು ಚೂರೂ ಮಿಸ್ಟೇಕ್ಸ್ ಮಾಡ್ದಲೇ ಪರ್ಫೆಕ್ಟಾಗಿ ನೀವು ಪ್ರಿಪೇರ್ ಆಗಬೇಕು. ಇನ್ನು ಬೇರೆ ಮಕ್ಕಳು ಕೂಡ ಎಷ್ಟು ಪ್ರಯತ್ನ ಪಟ್ಟು ಎಷ್ಟು ಬರಿಬೋದು ಅಷ್ಟನ್ನು ನೀವು ಬರೀರಿ. ಅದರಲ್ಲಿ ಹೇಗೆ ಅಂತಂದರೆ ಆ ಪಾಯಿಂಟ್ಸ್ಗಳನ್ನು ನೋಡಿಕೊಂಡು 1 ಮಾರ್ಕು, 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ವರೆಗೂ ನಾವು ಮಾರ್ಕ್ಸ್ಗಳನ್ನು ಇದಕ್ಕೆ ಕೊಡ್ತೀವಿ. ನೆಕ್ಸ್ಟ್, ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್. ಸೊ ಇದು ಡೈಲಾಗ್ ರೈಟಿಂಗು 3 ಮಾರ್ಕ್ಸಿಗೆ ಇರುತ್ತೆ. ಡೈಲಾಗ್ ರೈಟಿಂಗ್ ಯಾವಾಗ್ಲೂ ಇಬ್ಬರು ವ್ಯಕ್ತಿಗಳ ನಡುವೆ ಸಂಭಾಷಣೆ ಇರೋವಂಥದ್ದನ್ನು ಕೊಡ್ತಾನೆ. ಆ ಇಬ್ಬರು ವ್ಯಕ್ತಿಗಳ ನಡುವೆ ಸಂಭಾಷಣೆ ಇರೋವಂಥದ್ದು ಏನಿದೆ ಅದಕ್ಕೆ ಅವನು ಕ್ಲೂನು ಕೂಡ ಕೊಟ್ಟಿರ್ತಾನೆ, ಒಂದು ಇನ್ಸಿಡೆಂಟ್ ಕೊಡ್ತಾನೆ. ಆ ಇನ್ಸಿಡೆಂಟ್ ಮೇಲೆ ಆ ಕ್ಲೂನ ನೋಡಿಕೊಂಡು ಮಾತನಾಡೋವಂಥದ್ದು. ಇಬ್ಬರು ಫ್ರೆಂಡ್ಸ್ ಮೀಟ್ ಮಾಡಿದಾಗ ಯಾವ ರೀತಿ ಮಾತನಾಡೋವಂಥದ್ದು, ಅಥವಾ ಟೀಚರ್ ಮತ್ತು ಸ್ಟೂಡೆಂಟ್ ಯಾವ ರೀತಿಯಾಗಿ ಮಾತಾಡ್ತಾರೆ, ಯಾವ ವಿಷಯವಾಗಿ ಮಾತಾಡ್ತಾರೆ ಅನ್ನೋದನ್ನು 3 ಡ್ಯಾಶಸ್ಸನ್ನು ಕೊಟ್ಟಿರ್ತಾರೆ. ಆ ಇಡೀ ಡೈಲಾಗನ್ನು ನೀವು ಓದಿದ್ರೆ ಅವ್ರು ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ಮೇಜರಾಗಿ ಸಾಮಾನ್ಯ ಫಸ್ಟ್ ಲೈನು ಗ್ರೀಟಿಂಗ್ ಅಂತ ಕೊಡ್ತಾನೆ. ಗ್ರೀಟಿಂಗ್ ಅಂತ ಕೊಟ್ಟಾಗ ಗುಡ್ ಮಾರ್ನಿಂಗ್ ಅಂತ ಹೇಳುವಂಥದ್ದು, ಹೌ ಆರ್ ಯು ಅಂತ ಹೇಳುವಂಥದ್ದು. ಸೊ ನೀವು ಬರೀ ಗುಡ್ ಮಾರ್ನಿಂಗ್ ಅಂತ ಬರೆದ್ರೆ ನಿಮಗೆ 1 ಮಾರ್ಕ್ ಸಿಗುತ್ತೆ. ಸೊ ಈ ಒಂದು ಪಾರ್ಟ್ ಏನಿದೆ, ಕಂಪ್ಲೀಟ್ ದ ಡೈಲಾಗ್ ಪಾರ್ಟ್ ಏನಿದೆ, ಇದು ಸಾಮಾನ್ಯವಾಗಿ ಈಸಿ ಇರುತ್ತೆ. ಮಕ್ಕಳು ಈಸಿಯಾಗಿ ಸ್ಕೋರ್ ಮಾಡುವಂಥ ಒಂದು ಜಾಗ ಏನಿದೆ ಇದು. ಅದೇ ಜಸ್ಟ್ ಪಾಸ್ ಆಗಬೇಕು, ರೂರಲ್ ಸೈಡ್ ಮಕ್ಕಳು ಏನು ಫೋನಲ್ಲಿ ಹೇಳಿದ್ರು ಅಂಥ ಮಕ್ಕಳು ಈ ಒಂದು ಡೈಲಾಗ್ ರೈಟಿಂಗ್ ಏನಿದೆ ಇದನ್ನು ಗಮನ ಇಟ್ಟು ಹೆಚ್ಚು ಅಭ್ಯಾಸ ಮಾಡಿದ್ರೆ ಈಸಿಯಾಗಿ ಮಾರ್ಕ್ಸನ್ನು ಅವ್ರು ತೊಗೋಬೋದು. ನೆಕ್ಸ್ಟ್ ಲಾಸ್ಟ್ ಪಾರ್ಟು, ದಟ್ ಈಸ್ ಲೆಟರ್ ರೈಟಿಂಗ್ ಪಾರ್ಟ್. 36ನೇ ಪ್ರಶ್ನೆ ಇದು, ಪಾರ್ಟ್ ಇನಲ್ಲಿ ಬರುವಂಥದ್ದು. ಇದಕ್ಕೆ 2 ಚಾಯ್ಸ್ಗಳಿರುತ್ತೆ. 5 ಮಾರ್ಕ್ಸಿನ 2 ಚಾಯ್ಸ್ ಇರುತ್ತೆ. ಒಂದು ಲೆಟರ್ ರೈಟಿಂಗ್. ಸೊ ಲೆಟರ್ ರೈಟಿಂಗ್ ಯಾವ ರೀತಿಯಾದಂಥ ಲೆಟರ್ ರೈಟಿಂಗ್ ಅಂತಂದರೆ ಇದು ಜಾಬ್ ಅಪ್ಲಿಕೇಶನ್. ಸೊ ಜಾಬ್ ಅಪ್ಲಿಕೇಶನ್ ಅಂತಂದಾಗ ಒಂದು ಯಾವ್ದಾದ್ರು ಒಂದು ಕೆಲಸ ಖಾಲಿ ಇರೋವಂಥದ್ದನ್ನು ಅವನೇ ಕ್ವಶನಲ್ಲಿ ಕೊಟ್ಟಿರ್ತಾನೆ. ಆ ಕೆಲಸ ಖಾಲಿ ಇರೋವಂಥ ಒಂದು ವಿಷಯನ ಯಾವ್ದಾದ್ರು ಒಂದು ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಬಂದಿರುತ್ತೆ, ಇಂಥ ಡೇಟಲ್ಲಿ ಬಂದಿರುತ್ತೆ ಅನ್ನೋದನ್ನು ಪ್ರಶ್ನೆನಲ್ಲಿ ಕೊಟ್ಟಿರ್ತಾನೆ. ಒಂದು ಇಂಗ್ಲೀಷ್ ನ್ಯೂಸ್ ಪೇಪರನ್ನು ಕೊಟ್ಟು ದ ಇಂಡಿಯನ್ ಎಕ್ಸ್ಪ್ರೆಸ್ಸು ಅಥವಾ ದ ಹಿಂದೂ ಅಂತ ಕೊಟ್ಟಿರ್ತಾನೆ. ಅದ್ರ ಜೊತೆಗೆ ಆ ಬಂದಿರೋವಂಥ ಅಡ್ವರ್ಟೈಸ್ಮೆಂಟ್ ಬಂದಿರೋವಂಥ ಡೇಟನ್ನು ಅವನೇ ಕೊಟ್ಟಿರ್ತಾನೆ. ಸೊ ಆ ಡೇಟ್ನ ಕೊಟ್ಟು ಒಂದು ಅಡ್ರೆಸ್ ಕೊಟ್ಟಿರ್ತಾನೆ, ಇಂಥ ಅಡ್ರೆಸ್ಸಿಗೆ ನೀವು ಪತ್ರವನ್ನು ಬರೀಬೇಕು ಅಂತ. ಸೊ 2 ಅಡ್ರೆಸ್ ಕ್ವಶನ್ ಪೇಪರಲ್ಲೇ ಇರುತ್ತೆ. ಹಾಗೆ ಅವನೇ ಹೇಳ್ತಾನೆ ರೈಟ್ XXX ಫಾರ್ ನೇಮ್ ಆ್ಯಂಡ್ YYY ಫಾರ್ ಅಡ್ರೆಸ್ ಅಂತ. ಸೊ ದಟ್ ಈಸ್ ಫ್ರಮ್ ಅಡ್ರೆಸ್. ಯಾವುದೇ ಜಾಬ್ ಅಪ್ಲಿಕೇಶನ್ ಕೊಟ್ರು ಫ್ರಮ್ ಅಡ್ರೆಸ್ ಅದೇ ಇರುತ್ತೆ. 2 ಅಡ್ರೆಸ್ನ ಕ್ವಶನ್ ಪೇಪರಲ್ಲೇ ಇರುತ್ತೆ. ಮತ್ತು ಡೇಟ್ ಅವನು ಏನು ಕೊಟ್ಟಿರ್ತಾನೆ ಆ ಡೇಟನ್ನಾದ್ರೂ ಹಾಕ್ಬೋದು, ಅದರ ನೆಕ್ಸ್ಟ್ ದಿನದ ಡೇಟನ್ನಾದರೂ ಹಾಕ್ಬೋದು. ಅದಾದಮೇಲೆ ಅವನು ಕ್ವಾಲಿಫಿಕೇಷನ್ ಕೊಟ್ಟಿರ್ತಾನೆ. ಆ ಕೆಲಸಕ್ಕೆ ಅರ್ಹನಾಗಿರುವಂಥ ಒಂದು ಕ್ವಾಲಿಫಿಕೇಷನ್ ಇರುತ್ತೆ. ಸೊ ಎಲ್ಲ ಲೆಟರ್ ರೈಟಿಂಗಿನ ರೂಲ್ಸ್ಗಳನ್ನು ಫಾಲೋ ಮಾಡೋ ರೀತಿಯಲ್ಲೇ ಇವರು 8th, 9th, 10th ಸೇಮ್ ಲೆಟರ್ ರೈಟಿಂಗನ್ನು ಬರ್ಕೊಂಬಂದಿರ್ತಾರೆ ಅದೇ ಪ್ಯಾಟರ್ನಲ್ಲಿ. ಒಂದು ಡಿಫ್ರೆಂಟ್ ಥಿಂಗ್ ಏನಪ್ಪ ಅಂತಂದರೆ ಯಾವ ಪೇಪರಲ್ಲಿ ಬಂದಿದೆ ಅದರ ರೆಫರೆನ್ಸನ್ನು ಬರೀಬೇಕಾಗುತ್ತೆ. ಅದ್ರ ಜೊತೆಗೆ ಪತ್ರ ಎಲ್ಲ ಮುಗಿದ ಮೇಲೆ ಲಾಸ್ಟಿಗೆ ಇದು ಕೆಲಸಕ್ಕೆ ಅರ್ಜಿ ಹಾಕುವಂಥ ಒಂದು ಲೆಟರ್ ಆಗಿರೋದ್ರಿಂದ ಬಯೋಡೇಟಾವನ್ನು ಬರೀಲೇಬೇಕಾಗುತ್ತೆ ಕಂಪಲ್ಸರಿಯಾಗಿ. ರೆಸ್ಯೂಮ್ ಬಯೋಡೇಟಾ ಅಂತಂದರೆ ಆ ವ್ಯಕ್ತಿಯ ಸಂಪೂರ್ಣ ಮಾಹಿತಿ. ಸೊ ಓದಿರೋ ಅಂಥದ್ದಾಗಿರ್ಬೋದು, ಕ್ವಾಲಿಫಿಕೇಷನ್ ಆಗಿರ್ಬೋದು, ಅಥವಾ ಹಾಬೀಸ್ ಬಗ್ಗೆ ಆಗಿರ್ಬೋದು, ಅಥವಾ ನೇಮು, ಅಡ್ರೆಸ್ಸು ಮತ್ತು ಫಾದರ್ ನೇಮು. ಸೊ ಒಂದು 10 ಡೀಟೇಲ್ಸನ್ನು ಬಯೋಡೇಟಾದಲ್ಲಿ ರೆಸ್ಯೂಮ್ನಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟು ಅದಕ್ಕೆ ಚಾಯ್ಸ್ ಇರೋವಂಥದ್ದು ಯಾವುದಪ್ಪ ಅಂತಂದರೆ ಸ್ಪೀಚ್ ರೈಟಿಂಗ್. ಸೊ ಈ ಒಂದು ಸ್ಪೀಚ್ ರೈಟಿಂಗ್ ಏನಿದೆ ಭಾಷಣವನ್ನು ಬರಿಬೇಕು. ಈ ಸ್ಪೀಚ್ ರೈಟಿಂಗು ನಿಮ್ಮ ಕಾಲೇಜ್ನಲ್ಲಿ ನಡೆಯುವಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಈ ಪ್ರೋಗ್ರಾಮ್ನಲ್ಲಿ ಚೀಫ್ ಗೆಸ್ಟನ್ನು ಇಂಟ್ರೊಡ್ಯೂಸ್ ಮಾಡೋವಂಥ ಒಂದು ಭಾಷಣವನ್ನು ಅವ್ರು ಕೊಡ್ತಾರೆ. ಅಥವಾ ಯಾವ್ದಾರ ಒಂದು ವಿಷಯದ ಬಗ್ಗೆ ಮಾತಾಡಿ ಅಂತ ಹೇಳ್ಬೋದು. ಇಕೋ ಕ್ಲಬ್ ಬಗ್ಗೆ ಮಾತಾಡೋವಂಥದ್ದಾಗಿರ್ಬೋದು, ರೋಡ್ ಸೇಫ್ಟಿ ಅವನೇ ಟಾಪಿಕನ್ನು ಕೊಟ್ಟಿರ್ತಾನೆ, ರೋಡ್ ಸೇಫ್ಟಿ ಬಗ್ಗೆ ಮಾತಾಡೋವಂಥದ್ದಾಗಿರ್ಬೋದು. ಹಾಗೆ ಈ ರೀತಿಯಾದಂಥ ಒಂದು ಟಾಪಿಕ್ಗಳಲ್ಲಿ
ಸೊ ಇದನ್ನು ಮಾತಾಡಬೇಕಾದ್ರೆ ಸ್ಟೂಡೆಂಟು ಒಂದು ಕಾಲೇಜ್ ಫಂಕ್ಷನಲ್ಲಿ ಯಾವ ರೀತಿಯಾಗಿ ಭಾಷಣವನ್ನು ಸ್ಟಾರ್ಟ್ ಮಾಡ್ತಾನೆ, ಅಲ್ಲಿ ಇರುವಂಥ ಗೆಸ್ಟ್ಗಳಿಗೆ ಅಡ್ರೆಸ್ ಮಾಡುವಂಥದ್ದು. ಸೊ ರೆಸ್ಪೆಕ್ಟೆಡ್ ಲೆಕ್ಚರರ್ಸ್, ಆನರಬಲ್ ಚೀಫ್ ಗೆಸ್ಟ್, ರೆಸ್ಪೆಕ್ಟೆಡ್ ಪ್ರಿನ್ಸಿಪಾಲ್. ಸೊ ಈ ರೀತಿಯಾಗಿ ಫಸ್ಟ್ ಲೈನಿಂದ ಸ್ಟಾರ್ಟ್ ಮಾಡ್ತಾ ಹೋಗಬೇಕು. ಆಮೇಲೆ ಮಾಹಿತಿ ಏನನ್ನ ಹೇಳಬೇಕು ಅನ್ನೋದಕ್ಕೆ ಯೂಸ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಂದ್ಬಿಟ್ಟು ಒಂದು ಕ್ವಶನಲ್ಲೇ ಒಂದಷ್ಟು ಪಾಯಿಂಟ್ಸ್ಗಳನ್ನು ಇನ್ಫಾರ್ಮೇಷನನ್ನು ಕೊಟ್ಟಿರ್ತಾನೆ. ಆ ಇನ್ಫಾರ್ಮೇಷನ್ಸನ್ನೇ ಏನು ಮಾಡಬೇಕು, ಎಲಾಬ್ರೇಟ್ ಮಾಡ್ತಾ ಹೋಗಿ ಲಾಸ್ಟಿಗೆ ಐ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್, ಸೊ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಂಡಂತಹ ಅನ್ನೋ ಲೈನ್ಸನ್ನು ಕೂಡ ಸೇರಿಸ್ಬೇಕು. ಸೊ 5 ಮಾರ್ಕ್ಸಿಗೆ ಎಷ್ಟು ಆಗಬೇಕೋ ಅಷ್ಟನ್ನ ಸ್ಪೀಚ್ ರೈಟಿಂಗಲ್ಲಿ ಬರೀಬೇಕಾಗುತ್ತೆ. ಸೊ ಇದರಲ್ಲಿ ಈಸಿಯರ್ ಪಾರ್ಟ್, ಮಕ್ಕಳಿಗೂ ಕೂಡ ಈಸಿಯರ್ ಪಾರ್ಟ್ ಯಾವುದಪ್ಪ ಅಂತಂದರೆ ಆಯ್ಕೆ ಮಾಡ್ಕೊಳ್ಳೋದಾಗಿರೋದ್ರಲ್ಲಿ ಲೆಟರ್ ಆಫ್ ಅಪ್ಲಿಕೇಶನ್ ಏನಿದೆ ದಟ್ ಈಸ್ ವೆರಿ ಈಸಿ. ಯಾಕೆ ಅಂತಂದರೆ ನಾನು ಹೇಳಿದಾಗೆ 8ಇಂದನೂ ಅವರು ಲೆಟರ್ ರೈಟಿಂಗನ್ನು ಬರ್ಕೊಂಡು ಬಂದಿರ್ತಾರೆ. ಮತ್ತು ಪಾಯಿಂಟ್ಸ್ ವೈಸ್ ಬರೆಯೋದ್ರಿಂದ ಈಸಿಯಾಗಿ 5ಕ್ಕೆ 5 ಮಾರ್ಕ್ಸನ್ನು ಅವರು ಲೆಟರ್ ರೈಟಿಂಗಲ್ಲಿ ಆರಾಮಾಗಿ ತೊಗೋಬೋದು ಕಂಪೇರ್ಡ್ ಟು ಸ್ಪೀಚ್ ರೈಟಿಂಗ್. ಇನ್ನು ಓವರಾಲ್ ಸಬ್ಜೆಕ್ಟನ್ನ ತಗೊಳ್ಳೋದಾದರೆ ಕ್ವಶನ್ ಪೇಪರ್ ಮಾತ್ರ ಒಂದು ಶೀಟ್ ಎಕ್ಸ್ಟ್ರಾ ಮಾಡಿದ್ದಾರೆ ಹೊರತು ಮಕ್ಕಳಿಗೆ ಸ್ಕೋರ್ ಮಾಡೋದಕ್ಕೆ ಈಸಿ ಇದೆ. ಮತ್ತು 80ಗೆ 80 ಸ್ಕೋರ್ ಮಾಡೋ ಅಂಥದ್ದು ಇಂಗ್ಲೀಷ್ನಲ್ಲಿ ಏನಿದೆ ಇಟ್ ಈಸ್ ವೆರಿ ಚಾಲೆಂಜಿಂಗ್. ಯಾಕೆಂದರೆ ಪರ್ಫೆಕ್ಟಾಗಿದ್ದರೆ ಮಾತ್ರ, ಎಸ್ಪೆಷಲಿ ಗ್ರಾಮರ್ ಇರ್ಬೋದು, ಒಂದು ಪಂಕ್ಚುಯೇಷನ್ ಮಾರ್ಕ್ ಇರ್ಬೋದು, ಈವನ್ ಕ್ಯಾಪಿಟಲ್ ಲೆಟರ್ಸಿಂದನೂ ನಾವು ಔಟ್ ಆಫ್ ಔಟ್ ಕೊಡಬೇಕಾದ್ರೆ ನೋಡ್ತೀವಿ ಪರ್ಫೆಕ್ಟಾಗಿ. ಯಾವುದೇ ಭಾಷೆ ಇರಲಿ 100ಕ್ಕೆ 100 ತುಂಬಾ ಕಷ್ಟ ಬೇರೆ ಎಲ್ಲ ಸಬ್ಜೆಕ್ಟ್ಸ್ಗಳಿಗೆ ಹೋಲಿಸ್ಕೊಂಡ್ರೆ. ಆದರೆ ಈ ವರ್ಷ, ಹಿಂದಿನ ವರ್ಷ ಯಾರೋ ಒಬ್ರು ತಗೊಂಡಿದ್ದಾರೆ 80ಗೆ 80. ಸೊ ಅಂಥ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ನೀವು ಪ್ರಿಪೇರ್ ಆಗಬೇಕು ಅಂತಂದರೆ, ಯು ಶುಡ್ ಕಂಪ್ಲೀಟ್ಲಿ ರಿಲೈ ಆನ್ ಟೆಕ್ಸ್ಟ್ ಬುಕ್ಕನ್ನು ನೀವು ಓದಲೇಬೇಕು. ಬೇರೆ ಏನನ್ನೂ ರೆಫರ್ ಮಾಡೋದಕ್ಕೆ ಹೋಗಬೇಡಿ. ಟೆಕ್ಸ್ಟ್ ಬುಕ್ಕನ್ನು ಓದಿದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ವಿಷಯಗಳನ್ನೇ ನೀವು ನೀಟಾಗಿ ಆನ್ಸರ್ಸ್ಗಳನ್ನು ಬರೀತಾ ಹೋಗಬೇಕು. ಆಗ ನೀವು ಗ್ಯಾರಂಟಿ 80ಗೆ ಅಬೌವ್ 75, 76 ಆ ರೀತಿಯಲ್ಲಿ ನೀವು ಆರಾಮಾಗಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇನ್ನು ಪಾಸ್ ಆಗಬೇಕು, ಪಾಸಿಂಗ್ಗೆ ಮಾತ್ರ ಸಾಕು ಮೇಡಮ್ ಅಂತ ಅನ್ನೋರು ನೀವೇನು ಮಾಡಬೇಕು, ನೀಟಾಗಿ ಲೆಟರ್ ರೈಟಿಂಗನ್ನು ಕಲೀರಿ. ಒಂದು 3-4 ಪದ್ಯಗಳನ್ನು ಅಭ್ಯಾಸ ಮಾಡಿ, ನಾನು ಹೇಳ್ದಾಗೆ ಪಾಯಿಂಟ್ಸ್ ವೈಸ್ ಬರೆದು ಆ ಆನ್ಸರ್ಸ್ಗಳನ್ನು ಕಲೀರಿ. ಅದ್ರ ಜೊತೆಗೆ ಪ್ಯಾಸೇಜ್ ಇರುತ್ತೆ, 9 ಮಾರ್ಕ್ಸಿನ ಪ್ಯಾಸೇಜ್ ಇರುತ್ತೆ, ಅದನ್ನು ನೀಟಾಗಿ ಕಲೀರಿ. 2 ಆದರೆ ನಿಮಗೆ ಕಲಿಯೋದಕ್ಕಾದರೆ 2 ಮಾರ್ಕ್ಸಿನ ಪ್ರಶ್ನೆಗಳು, 1 ಮಾರ್ಕಿನ ಪ್ರಶ್ನೆಗಳನ್ನು ಕೂಡ ಗಮನ ಇಟ್ಟು ಕಲೀರಿ. ಸೊ ಅದ್ರ ಜೊತೆಗೆ ಬೇರೆ ಏನೇನು ಗ್ರಾಮರ್ ಇದೆ, ಈಸಿ ಇರೋವಂಥ ಗ್ರಾಮರ್ ಏನಿದೆ, ಪ್ರನೌನ್ ಇರ್ಬೋದು ಅಥವಾ ಡೈಲಾಗ್ ರೈಟಿಂಗ್ ಇರ್ಬೋದು, ನೋಟ್ ಮೇಕಿಂಗ್ ಇರ್ಬೋದು, ಅಂಥ ಗ್ರಾಮರ್ಗಳನ್ನು ಹೇಳಿಸ್ಕೊಳ್ಳಿ ನಿಮ್ಮ ಟೀಚರ್ ಹತ್ರ, ಲೆಕ್ಚರರ್ ಹತ್ರ ಹೋಗಿ ಈ ರೀತಿ ಇದೆ ಸಮಸ್ಯೆ, ಏನು ಮಾಡಬೇಕು ಅಂತ. ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದು. ಸೊ ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ಇರುವಂಥ ಪ್ರಶ್ನೆಗಳು ರಿಪೀಟ್ ಆಗುತ್ತೆ, ಆಗಬಾರ್ದು ಅಂತ ಏನಿಲ್ಲ. ಒಂದು 3-4 ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ನೀವು ಮಾಡ್ತಾ ಹೋದರೆ ಅದರಲ್ಲೇ ಹಲವಾರು ಪ್ರಶ್ನೆಗಳು ಬಂದಿರುತ್ತೆ. ಒಂದು 20-25 ಪ್ರಶ್ನೆ ಬಂದೇ ಇರುತ್ತೆ. ಸೊ ಆ 20-25 ಪ್ರಶ್ನೆಗಳು, 25 ಮಾರ್ಕ್ಸಿನ ಪ್ರಶ್ನೆಗಳೇನಿದೆ ಅದು ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಮತ್ತು ಇಲಾಖೆ ಬಿಟ್ಟಿರುವಂಥ ಒಂದು ಕ್ವಶನ್ ಬ್ಯಾಂಕ್ ಏನಿದೆ, ಆ ಕ್ವಶನ್ ಬ್ಯಾಂಕಲ್ಲಿ ಹಲವಾರು ಕ್ವಶನ್ಸ್ಗಳೇನಿದ್ದಾವೆ, ಅದರಿಂದನೇ ನಿಮಗೆ ಆಲ್ಮೋಸ್ಟ್ 50% ಕ್ವಶನ್ಸ್ಗಳನ್ನು ಕೇಳ್ತಾರೆ. ಕ್ವಶನ್ ಬ್ಯಾಂಕ್ ಎಲ್ಲ ಸಬ್ಜೆಕ್ಟಿಂದ ಕ್ವಶನ್ ಬ್ಯಾಂಕನ್ನು ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅದರಲ್ಲೇ ಆಲ್ಮೋಸ್ಟ್ ಕ್ವಶನ್ಸ್ ಎಲ್ಲ ಕವರ್ ಆಗಿದೆ. ಅದರ ಗ್ರಾಮರ್ ಪಾರ್ಟ್ ಕೂಡ ತುಂಬ ಚೆನ್ನಾಗಿದೆ. ಆ ಗ್ರಾಮರ್ ಪಾರ್ಟನ್ನ ಅದನ್ನು ಜೆರಾಕ್ಸ್ ಮಾಡಿಸ್ಕೊಂಡು ಆ ಗ್ರಾಮರ್ ಪಾರ್ಟನ್ನು ಕೂಡ ನೀವು ನಿಧಾನವಾಗಿ ಅಭ್ಯಾಸ ಮಾಡ್ತಾ ಹೋಗಿ, ಅರ್ಥ ಮಾಡಿಕೊಂಡು ನೀವು ಗ್ರಾಮರನ್ನು ಕಲಿತಾ ಹೋದ್ರೇ ಅದು ಸುಲಭವಾಗಿ ಬರೋವಂಥದ್ದು. ಈವನ್ ಪಾಠಗಳನ್ನು ಅಷ್ಟೇ, ಫಸ್ಟ್ ಅರ್ಥ ತಿಳ್ಕೊಂಡು ಅದಾದಮೇಲೆ ಪಾಯಿಂಟ್ಸ್ ವೈಸ್ ನೀವು ಕಲಿತಾ ಹೋಗಿ. ಈಗ ಇಷ್ಟೊತ್ತಿಗಾಗಲೇ ಪ್ರಾಕ್ಟೀಸ್ ಮಾಡಿದವರಿಗೆ ಏನು ಅನ್ಸಲ್ಲ, ಇವತ್ತಿಂದ ಓದ್ತೀನಿ ಅನ್ನೋರಿಗೆ ಅದೇ ನೀವು ಹೇಳ್ದಾಗೆ ಪೋಯಟ್ರಿ ಇಷ್ಟ ಇದ್ರೆ ಪೋಯಟ್ರಿ ಪಾರ್ಟ್ ಇಲ್ಲ, ಈ ನಿಮ್ಮ ಯಾವುದಾದ್ರೂ ಒಂದು ಕಾಲೇಜಿಗೆ ಹೋಗಿ ಅಲ್ಲಿ ಇಂಗ್ಲೀಷ್ ಲೆಕ್ಚರರ್ಸ್ ಯಾರಿರ್ತಾರೆ ಅವ್ರನ್ನ ಕೇಳಿ, ಅವ್ರು ಹೇಳ್ತಾರೆ ಇಂಥದ್ದು ಇಂಪಾರ್ಟೆಂಟ್ ಇರುತ್ತೆ, ಇದನ್ನು ಹೋದಪ್ಪ ಸಾಕು, ಜಸ್ಟ್ ಪಾಸಿಂಗಿಗೆ ಏನು ಬೇಕು ಅನ್ನೋದಕ್ಕೆ ಪಾಯಿಂಟ್ಸ್ ವೈಸ್ ಒಂದು ಮಾರ್ಕ್ ಮಾಡಿಸ್ಕೊಳ್ಳಿ. ಆಮೇಲೆ ಇನ್ನೂ ಒಂದು ವಿಷಯ ಹೇಳಬೇಕು, ರೆಗ್ಯುಲರ್ ಸ್ಟೂಡೆಂಟ್ಸಿಗೆ ಈಗ ನಾನು ಹೇಳಿದ್ದು, ಇನ್ನೊಂದಷ್ಟು ಪ್ರೈವೇಟ್ ಸ್ಟೂಡೆಂಟ್ಸ್ ಅಂತ ಇದ್ದಾರೆ. ಪ್ರೈವೇಟ್ ಸ್ಟೂಡೆಂಟ್ಸ್ ಅಂತಂದರೆ ಕರೆಸ್ಪಾಂಡೆನ್ಸ್ ತಗೊಳ್ಳೋವಂಥ ವಿದ್ಯಾರ್ಥಿಗಳು, 18 ಇಯರ್ಸ್ ಎಬೋ 18 ಇಯರ್ಸ್ ಇರೋವಂಥವ್ರು. ಅವ್ರು ಯಾವುದೇ ರೀತಿಯಾದಂಥ ಕ್ಲಾಸಸ್ ಅಟೆಂಡ್ ಮಾಡಿರಲ್ಲ, ಕ್ಲಾಸ್ಗಳ ಬಗ್ಗೆ ಕೇಳಿರಲ್ಲ. ಸೊ ಅವರಾಗೆ ಓದ್ಕೊಳ್ಳೋವಂಥ ವಿದ್ಯಾರ್ಥಿಗಳು ಕೂಡ ನೀವು ಗಮನ ಇಟ್ಟು ಕೇಳ್ಕೊಬೇಕಾಗಿರೋಂಥದ್ದು ಏನಪ್ಪ ಅಂತಂದರೆ,
ಯಾವ್ಯಾವ ಪಾಠದಿಂದ ಬರುತ್ತೆ ಅಂತ ನಾನು ಹೇಳಿದೆ. ಆ ಪಾಠಗಳ ಬಗ್ಗೆ ಸಮ್ಮರಿ ಏನಿದೆ ಅದನ್ನು ಕಲೀರಿ. ಕೆಲವು ನೋಟ್ಸ್ಗಳು ಕನ್ನಡ ಟ್ರಾನ್ಸ್ಲೇಷನ್ ಇರೋವಂಥ ಒಂದೊಂದು ಬುಕ್ಸ್ಗಳಿದ್ದಾವೆ. ಕನ್ನಡ ಟ್ರಾನ್ಸ್ಲೇಷನ್ನ ನೀವು ನೋಡಿಕೊಂಡು ಅದನ್ನು ಅರ್ಥ ಮಾಡ್ಕೊಳ್ಳಿ, ಪರವಾಗಿಲ್ಲ. ಮತ್ತು ಗ್ರಾಮರ್ ನಾನು ಹೇಳ್ದಾಗೆ ಯಾವ್ಯಾವ್ದು ಇಂಪಾರ್ಟೆಂಟು ಅಂತ ಅದನ್ನು ನೀವು ನೀಟಾಗಿ ನೋಡ್ಕೊಳ್ಳಿ. ಅಥವಾ ನಿಮ್ಮ ನಿಯರ್ ಯಾವ ಕಾಲೇಜಸ್ ಇರುತ್ತೆ ಆ ಕಾಲೇಜಲ್ಲಿ ಇರುವಂಥ ಇಂಗ್ಲೀಷ್ ಕಾಲೇಜಲ್ಲಿ ಇದ್ದೇ ಇರ್ತಾರೆ ಟೀಚರ್ಸ್. ಅದೇ ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಯಾವ್ದು ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡ್ಕೋಬಹುದು. ಇನ್ನು ಅವ್ರಿಗೆ ನಿಮ್ಮ ಹತ್ರ ಏನಾದ್ರು ಮಾತಾಡಿ ಸಲಹೆಗಳನ್ನ ತಗೊಳ್ಬೇಕು ಅಂತಾದ್ರೆ ನಿಮ್ಮ ಫೋನ್ ನಂಬರ್ ಅನ್ನು ಹೇಳ್ಬೋದಾ? 9844369003 9844369003. ಈ ಸಂಖ್ಯೆಯನ್ನ ಸಂಪರ್ಕ ಮಾಡಿ ನಿಮ್ಮೊಟ್ಟಿಗೆ ಮಾತಾಡಿ ಅವರು ಸಲಹೆಗಳನ್ನ ತಗೊಳ್ಬಹುದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದ ವಿಷಯ ನಮಗೆ ಸಂಜೆ ಹೊತ್ತಿಗೆ AIR ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯ ಇರುತ್ತೆ, ಅಲ್ಲಿ ಕೂಡ ಮತ್ತೊಮ್ಮೆ ಕೇಳ್ಬೋದು. ಮತ್ತೆ ನಿಮ್ಮ ಭೇಟಿ ನಾಳೆಯ ಕಾರ್ಯಕ್ರಮದಲ್ಲಿ. ಮೇಡಮ್, ಇಷ್ಟೊತ್ತು ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟ ಹಾಗೆ ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು ಮೇಡಮ್. ಇದುವರೆಗೂ ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಇಂಗ್ಲಿಷ್. ಭಾಗವಹಿಸಿದವರು ಶಶ್ವತಿ, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಸನ. ನಡೆಸಿಕೊಟ್ಟವರು ಸುಜಾತ F. ತಳವಾರ್.